ಎಲ್ಲರಿಗೂ ಶುಭ ಮಧ್ಯಾಹ್ನ ಆಲ್ರೆಡಿ. ಅನೀಸ್ ಸರ್, ನಾನು ಇಷ್ಟು ದಿನ ತುಂಬ ಸ್ಟೋರಿಗಳು ಅನೀಸ್ ಸರ್ ಜೊತೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಸಿಕ್ಕಿದಾಗ. ಆ್ಯಂಡ್ ಸೊ ಇದರಲ್ಲಿ ಏನಂದರೆ, ಏನೇನು ಇಷ್ಟು ದಿನ ಸರ್ ನಮ್ಮ ಜೊತೆ ಎಲ್ಲ ಸ್ಟೋರಿ ಪರ್ಸ್ಪೆಕ್ಟಿವ್ ಆಗಲಿ, ಇಲ್ಲಾಂದರೆ ಒಂದು ಕಥೆ ಅಪ್ರೋಚ್ ಹೆಂಗಿರಬೇಕು, ಆಮೇಲೆ ಶೂಟ್ ವೈಸ್ ಆಗಲಿ, ಸೊ ಅದೆಲ್ಲನೂ ಅವರು ಇದ್ರ ಮುಖಾಂತರ ಸ್ಕ್ರೀನ್ ಮೇಲೆ ತಂದಿರ. ನಾವೇನು ಆಫ್ ಸೆಟ್ ಮಾತಾಡ್ತಾ ಇದ್ವಿ, ಸೊ ಇದ್ರ ಮುಖಾಂತರ ಅವ್ರ ಕಂಪ್ಲೀಟ್ ಐಡಿಯಾಲಜಿ, ಕಂಪ್ಲೀಟ್ ಅವರ ಒಂದು ಪ್ಯಾಷನ್ನು ಪ್ರಾಕ್ಟಿಕಲ್ ಆಗಿ ಡೈರೆಕ್ಷನ್ ಮುಖಾಂತರ ಬಂದರೆ ದಟ್ ಈಸ್ ಲವ್ OTP ಅಂತ ನನಗೆ. ಅದ್ರ ಜೊತೆಗೆ ಅವ್ರ ಹೀರೋ ಆಗಿ ಎಷ್ಟೊಂದು ಡಿಸ್ಕಷನ್ ನಾವು ಸಾಂಗ್ ಟೈಮಲ್ಲಾಗಲಿ ಇನ್ನೊಂದು ಟೈಮಲ್ಲಾಗಲಿ ನಾವು ಡಿಸ್ಕಸ್ ಮಾಡಿದ್ದು ಉಂಟು. ಬಟ್ ಆ್ಯಸ್ ಎ ಡೈರೆಕ್ಟರ್ ಅವರು ಹೇಗೆ ನಮ್ಮನ್ನು ಆ ಒಂದು ವರ್ಲ್ಡ್ಗೆ ತಳೆದ್ರು, ಅದು ನನಗೆ ತುಂಬ ಇಷ್ಟ ಆಗಿ ಆ ಇಷ್ಟದಿಂದ ಬಂದಿರೋವಂಥ, ಮನಸಾರೆ ಬಂದಿರೋವಂಥ ಲೈನ್ಸ್ ಇದು. ದಿಸ್ ಈಸ್ ಅಬೌಟ್ ಸರ್, ಥ್ಯಾಂಕ್ ಯು. ಆಮೇಲೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ, ನಾನು ಯಾವ ಡೈರೆಕ್ಷನ್ ಇರಲಿ, ಹೀರೋ ಇರಲಿ, ನಾನು ಲಿರಿಕ್ಸ್ ಅಂದರೆ ಫಸ್ಟ್, ಅಂದರೆ ಈಗ ನೀವು ಹೇಳಿದ್ರಲ್ಲ ಹಿಟ್ ಆರ್ ಇದು ಅದು ಸೆಕೆಂಡ್ರಿ, ಬಟ್ ಅವತ್ತಿಂದನೂ ಅವರು ನಾಗಾರ್ಜುನ್ ಹ್ಯಾಸ್ ಸಮ್ ಸ್ಪಾರ್ಕ್ ಇನ್ ಇಸ್ ಲಿರಿಕ್ಸ್ ಅಂತ ನಂಬಿದ್ರು. ಸೊ ಇದು ಅವತ್ತು ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಸರ್. ಆ್ಯಂಡ್ ಅಗೇನ್ ಆನಂದ್ ಸರ್ ಜೊತೆನೂ ತುಂಬ ಲಾಂಗ್ ಜರ್ನಿ ಇದೆ. ಯಾಕಂದರೆ ಅವತ್ತು ನಾನೇನು ಆನಂದ್ ಸರ್ನ ನೋಡಿದ್ದೆ, ಅವತ್ತಿಂದನೂ ಅವರು ಅವ್ರ ಕ್ವಾಲಿಟಿಯಲ್ಲಿ, ಆಮೇಲೆ ಅವರ ಒಂದು ವಿಷನ್ನ ನಿಲ್ಲಿಸಿಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಆ ಪ್ರಾಜೆಕ್ಟ್ಗೆ ಏನು ಬೇಕೋ ಅದನ್ನು ಕನ್ಸಿಡರ್ ಮಾಡಿ, ಅದ್ರ ಜೊತೆಗೆ ವಾಟ್ ಈಸ್ ಹಿಸ್ ವಿಷನ್ ಅನ್ನೋ ಕ್ಯಾಲ್ಕುಲೇಟಿವ್ ಮ್ಯೂಸಿಕ್ ನನಗೆ ಅವರಲ್ಲಿ ತುಂಬ ನಂಗೆ ಇಷ್ಟ ಆಗುತ್ತೆ. ಸೊ ನೀವು ಹೇಳ್ದಂಗೆ ಇದ್ರ ಮುಖಾಂತರ ಆಗಲೇ ನಮ್ಮ ಪ್ರವೀಣ್ ಸರು ಹೇಳಿದ್ರು ಕಾಲ್ಸ್ ಬರುತ್ತೆ ಅಂತ. ಸರ್ ಅದು ನಿಜ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟು ಸರ್ನ ನಾನು ಫಸ್ಟ್ ಟೈಮ್ ಇವತ್ತು ನೋಡ್ತಾ ಸರ್, ಹಾಯ್ ಸರ್, ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ ಟೈಮಿಂಗ್. ಆ ಟೈಮಿಂಗ್ಗೆ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ, ನಾನು ನೋಡಿದ್ದೀನಿ. ಆ ಟೈಮಿಂಗ್ಗೆ ನಮ್ಮನ್ನು ಈ ಲವ್ OTP ಏನು, ಇನ್ಫ್ಯಾಕ್ಟ್ ಎಲ್ಲರ ಟೈಮಿಂಗ್ ಬರೀ ಒಬ್ಬರದೇ ಅಂತಲ್ಲ, ಅನೀಸ್ ಸರ್ ಟೈಮಿಂಗು ಎಲ್ಲ ಅಟ್ ಎ ಟೈಮ್ ಹಿಟ್ ಆದರೆ ಹೆಂಗಿರುತ್ತೆ ಆನ್ ಸ್ಕ್ರೀನ್, ಸೊ ಕಂಪ್ಲೀಟ್ ಫನ್ ಅದು ಕ್ರಿಯೇಟ್ ಮಾಡುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಲವ್ OTP ಫಾರ್ ಮೀ. ಥ್ಯಾಂಕ್ ಯು. ಸೂಪರ್ ಸರ್. ನಾನು 4 ಹಾಡು ಬರ್ದಿದ್ದೀನಿ ಸರ್. ಸರ್ ಪ್ಯಾಥೋ ಇದೆ, ಆಮೇಲೆ ಇವಾಗ ನೀವು ಒಂದು ಸ್ಕೋರ್ ಬಂತದು ಇಲ್ಯೂಷನ್ ಫ್ರಸ್ಟ್ರೇಷನ್ ಅಂತ. ಸೊ ಅದೊಂದು ಕೈಂಡ್ ಆಫ್ ಅಪ್ಪ ಮಗಂದು ಒಂದು ಫ್ರಸ್ಟ್ರೇಷನ್ ಸಾಂಗು ಅದೊಂದು. ಆಮೇಲೆ ಇನ್ನೊಂದು ಮೇಲ್ ವರ್ಷನ್ ಫೀಮೇಲ್ ವರ್ಷನ್ ಎರಡೂ ಇದೆ. ಸೊ ಅದು ನನ್ನ ಫೇವ್ರೇಟ್ ಈ ಆಲ್ಬಮಲ್ಲಿ. ಆ ಸಾಂಗಿಗೆ ನಾನು ಕಾಯ್ತಾ ಇದ್ದೀನಿ ಸರ್. ಇಲ್ಲ ಸರ್, ಆ್ಯಕ್ಚುಲಿ ಈ ನಾನು ಬರೀಬೇಕಾದ್ರೆ ಈ OTP ಇನ್ನೂ ಬಂದಿರಲಿಲ್ಲ. ಸೊ ನನಗೆ ಅದು ಯಾವುದೂ ಇರಲಿಲ್ಲ. ಹೌದು, ಅಲ್ಲ ಸಿನಿಮಾ ಪೂರ್ತಿ ಅದು ಅದ್ರ ಬಗ್ಗೆನೇ ಇರೋದಲ್ವ ಸರ್, ಅದಕ್ಕೆ ನಾವು ಸಾಂಗಲ್ಲಿ ತರಲಿಲ್ಲ ಅದು. ನಮಸ್ಕಾರ. ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅನೀಶ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಆ್ಯಂಡ್ ನಮ್ಮ ವಿಜಯ್ ಸರ್, ನೀವು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಸರ್. ಥ್ಯಾಂಕ್ ಯು ಸರ್ ಆಪರ್ಚುನಿಟಿಗೆ. ಆ್ಯಂಡ್ ನಂದು ಮತ್ತು ಅನೀಶ್ದು 4ನೇ ಸಿನಿಮಾ ಇದು. 4ನೇ ಸಿನಿಮಾ. ಈ ಇಂಟ್ರೊಡ್ಯೂಸ್ ಮೀನ್ ರಾಮಾರ್ಜುನ. ಓಕೆ. ಸೊ ಅಲ್ಲಿಂದ ವಿ ಹ್ಯಾವ್ ದಿಸ್ ಜರ್ನಿ, ಸ್ಪೆಷಲ್ ಜರ್ನಿ ಇದು. ಸೊ ಅವ್ರಿಗೆ ನೀವು ನೋಡಿದಿರಲ್ಲ, ಲೈಕ್ ದ ಗ್ರ್ಯಾಂಡಿಯರ್ ಆಫ್ ದ ಸಾಂಗ್, ಅದಕ್ಕೆ ಪ್ರೊವೈಡ್ ಮಾಡೋದು ಸೇರಿ, ಈವನ್ ವಿತ್ ರೆಸ್ಪೆಕ್ಟ್ ಅದರ್ ಸಾಂಗ್ಸ್ ಆಲ್ಸೋ. ಆ್ಯಕ್ಚುಲಿ ಒಟ್ಟಾರೆ 6 ಇದೆ, 6 ಹಾಡುಗಳಿದೆ ಇದೆ ಈ ಸಿನಿಮಾದಲ್ಲಿ. ಸೊ ಒಂದೊಂದು ಬೇರೆ ಬೇರೆ ಸ್ಟೈಲಲ್ಲಿ ಆ ಕಥೆಯನ್ನು ನರೇಟ್ ಮಾಡುತ್ತೆ ಸಾಂಗ್ಸ್. ಆ್ಯಕ್ಚುಲಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕೋರಿಯೋಗ್ರಫಿ ಆರ್ ಇಟ್ ಮೂವ್ಸ್ ದ ಸ್ಟೋರಿ ಅಹೆಡ್, ಮುಂದೆ ನಡ್ಸ್ಕೊಂಡು ಹೋಗುತ್ತೆ ಸ್ಟೋರಿಯನ್ನು. ಈ ಸಾಂಗ್ ಈಗ ನೋಡಿದ್ದು ಕೂಡ ಇಟ್ಸ್ ಅ ನರೇಷನ್ ಸಾಂಗೆ, ಕಥೆಯನ್ನು ನರೇಟ್ ಮಾಡೋ ಸಾಂಗೆ. ಸೊ ಆ ಥರ ವಿ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಫ್ಯೂ ಥಿಂಗ್ಸ್. ಐ ಹೋಪ್ ಇಟ್ ರಿಫ್ಲೆಕ್ಟ್ಸ್ ಆನ್ ವಿತ್ ದ ಆಡಿಯನ್ಸ್. ಆ್ಯಂಡ್ ಸಿನಿಮಾ ಬಗ್ಗೆ ಅಂದರೆ ವೈಲ್ ಸ್ಕೋರಿಂಗ್ ಫಾರ್ ದ ಮೂವಿ ಐ ಎಂಜಾಯ್ಡ್ ಥರೋಲಿ. ಯಾಕಂದರೆ ಭಾಳ ಫನ್ ಇದೆ. ಅವ್ರ ಮತ್ತು ಸರ್ದು ಫಾದರ್ ಆ್ಯಂಡ್ ಸನ್ ಒಂದು ಕಾಂಬಿನೇಷನ್ ತುಂಬ ಫನ್ನಾಗಿದೆ ಅದು. ಆ್ಯಂಡ್ ಅದರಲ್ಲಿ ಒಂದು ಲವ್ ಸ್ಟೋರಿ ಇದೆ, ಒಂದು 2 ಲವ್ ಆ್ಯಂಗಲ್ ಬರುತ್ತೆ. ಸೊ ದಟ್ ವಿಲ್ ಬಿ ಸ್ಪೆಷಲ್. ಒಂದು ಕಾಮಿಡಿ, ಟಾಕ್ಸಿಕ್ಕು ಅದೆಲ್ಲನೂ ಬರುತ್ತೆ. ಸೊ ಆ ಟಾಕ್ಸಿಕ್ ರಿಲೇಷನ್ಸ್ ಹೆಂಗಿತ್ತು, ಅದನ್ನು ದಾಟ್ಕೊಂಡು ಹೆಂಗೆ ಬರ್ತಾರೆ, ಅದರಲ್ಲಿ ನಡೆಯುವ ಕಾಮಿಡಿಗಳು, ಫ್ರಸ್ಟ್ರೇಷನ್ನು, ಪ್ರೆಷರು, ಟಾರ್ಚರ್ಸು, ಅದೇ ಮೂವಿ. ಸೊ ದಟ್ ಈಸ್ ಹೌ ದ ಮೂವಿ ಈಸ್ ಅಬೌಟ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಆ್ಯಂಡ್ ಜಾನ್ವಿಕಾ ಅವ್ರ ಆರೋಹಿ ನಾಟ್ಯ
ಆ್ಯಂಡ್ ದೇರ್ ಆಲ್ ಫ್ಯಾಬ್ಲೆಸ್ ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ. ವೆನ್ ಸ್ಕೋರಿಂಗ್ ಅದು ನಮ್ಗೆ ಗೊತ್ತಾಗುತ್ತೆ. ಐ ಮೀನ್ ನಾವು ಸ್ವಲ್ಪ ಮಾಡಿದ್ರೇ ಲಿಫ್ಟ್ ಆಗುತ್ತೆ ಅದು. ಆ್ಯಂಡ್ ಈವನ್ ಹರ್ಷ ಸರ್ ಆಲ್ಸೋ ಆ್ಯಂಡ್ ಎಡಿಟರ್ ದೇವ್ ಆಲ್ ಡನ್ ಫ್ಯಾಬ್ಲೆಸ್ ವರ್ಕ್. ಆ್ಯಂಡ್ ನಮಗೆ 6 ಹಾಡಲ್ಲಿ ಆ್ಯಕ್ಚುಲಿ ಎಲ್ಲನೂ ನೀವೇ ಬರ್ದಿದ್ದಲ್ಲ 6. ಅವ್ರು ಬರ್ದಿರೋದು 4 ಅಂತೆ. 6 ಎಷ್ಟು ಹಾಡು ಬರ್ದಿದ್ದೀನಿ ಅನ್ನೋದು ಮರ್ತೋಯ್ತಾ ಸರ್ ನಿಮಗೆ? ಅಷ್ಟು ಸಿನಿಮಾ ಹಾಡು ಬರೀತಿದ್ರೆ ಅದು ಹಂಗೆ ಆಗೋದು. ಎಲ್ಲನೂ ನೀವು ತಾನೆ ಬರ್ತಿದ್ದು. 5 ಹಾಡುದು. ಇಲ್ಲ ಒಳ್ಳೆ ಪ್ರೊಡ್ಯೂಸರ್ ಆ ಥರ ಎಲ್ಲ ಮಾಡಲ್ಲ. ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳಲೇಬೇಕು. ಲೈಕ್ ನಾನು ಕೇಳೋಕೆ ಮುಂಚೆ ಆಲ್ರೆಡಿ ಬಂದಿರುತ್ತೆ ಪೇಮೆಂಟ್ ಇಲ್ಲ. ಲೈಕ್ ಪೇಮೆಂಟ್ಗಿನ್ನ ಜಾಸ್ತಿ ಬರುತ್ತೆ ನಮಗೆ. ಏನು ವಾಟ್ ಎವರ್ ಐ ಆಸ್ಕ್ ಫಾರ್. ಲೈಕ್ ಇದ್ರಲ್ಲಿ ನೋಡ್ಬೋದು ಒಂದು 50 ವಿ ಹ್ಯಾವ್ ರೆಕಾರ್ಡೆಡ್ 50 ಪೀಸ್ ಆರ್ಕೆಸ್ಟ್ರಾ ಇದು. ಸೊ ಈ ಥರ ಮೂವಿಗೂ ರೆಕಾರ್ಡ್ ಮಾಡ್ತೀವಿ. ಟು ದ ಕ್ಯಾಮ್ರಾ ತಿರ್ಕೋಬೇಕು. ಓಕೆ ಲೈವ್ ಸರ್. ಹೌದೌದು. ವಿ ಗೇವ್ ದ ನೋಟ್ಸ್ ಟು ದೆಮ್ ಆ್ಯಂಡ್ ಅಲ್ಲಿ ಆರ್ಕೆಸ್ಟ್ರೇಟ್ ಮಾಡಿ ಕಂಡಕ್ಟ್ ಮಾಡಿ ಅಲ್ಲಿರೋ ಕಂಡಕ್ಟರ್ನ ಹೈರ್ ಮಾಡಿ ಅಲ್ಲಿ ಟ್ರಾನ್ಸ್ಕ್ರಿಪ್ಟ್ ಮಾಡಿ ನೋಟ್ಸ್ ಕೊಟ್ಟು ಅವ್ರು ಟ್ರಾನ್ಸ್ಕ್ರಿಪ್ಟ್ ಮಾಡ್ತಾರೆ ಆ್ಯಂಡ್ ಅವರು ಕಂಡಕ್ಟ್ ಮಾಡ್ತಾರೆ. ನಾವು ಆನ್ಲೈನಲ್ಲಿ ವಿ ಮಾನಿಟರ್ಡ್ ಇಟ್. ಥ್ಯಾಂಕ್ ಯು ಸರ್. ಸಿಂಗರ್ ಸಾಶಾ ಅಲ್ಲ ಸಾಶಾ ತಿರುಪತಿ ಅಂತ ಸರ್ ಸಿಂಗರು. ಅವ್ರು ಬಂದು ಶೀ ಈಸ್ ಅ ಕಾಶ್ಮೀರಿ ಬಟ್ ಮೇನ್ಲಿ ಶಿ ಇಸ್ ಡನ್ ಮೋಸ್ಟ್ಲಿ ತಮಿಳ್ ಆ್ಯಂಡ್ ಮೆಲಡಿ. ಶಿ ಇಸ್ ಡನ್ ಮೋರ್ ವರ್ಕ್ಸ್ ವಿತ್ A.R. Rahman ಸರ್. ಶಿ ಇಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. 1 War 1 Song ಅಂತ ಮಣಿರತ್ನಂ ಸರ್ ಮೂವಿ ಒಂದು ಹಾಡಲ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು ಮುಂದೆ ವರ್ಷ. ಸೊ ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್ಸ್. ಸೊ ಪ್ರಿಟಿ ಕಾಸ್ಟ್ಲಿ ಆಲ್ಸೋ. ಸೊ ನಾನು ಹೇಳೋಕ್ಕೆ ಮುಂಚೆ ಆನಂದ್ ಹೋಗಿ ಅಂತಾರೆ ಪ್ರೊಡ್ಯೂಸರ್. ಸೊ ಸಚ್ ಎ ಸ್ವೀಟ್ ಪ್ರೊಡ್ಯೂಸರ್ ಆ್ಯಕ್ಚುಲಿ. ಸೊ ದಟ್ಸ್ ಹೌ ವಿ ಟುಕ್ ಕೇರ್ ಆಫ್ ದ ಟೀಮ್ ಆಲ್ಸೋ. ಸೊ ಇಟ್ಸ್ ರಿಫ್ಲೆಕ್ಟಿಂಗ್ ಇನ್ ದ ಸಾಂಗ್. ಇಟ್ ವಿಲ್ ರಿಫ್ಲೆಕ್ಟ್ ಇವನ್ ಇನ್ ದ ಮೂವಿ. ಇಟ್ ವಿಲ್ ರಿಫ್ಲೆಕ್ಟ್ ಎವ್ರಿವೇರ್. ಸೊ ಅದೇ ಸರ್ ರೆಕಾರ್ಡಿಂಗ್ ಆ್ಯಕ್ಚುಲಿ ನನಗೆ ಹನೀಶ್ ಅವ್ರ ಜೊತೆಗೆ ಬಂದು ತುಂಬ ಜಾಲಿಯಾಗಿರುತ್ತೆ ಪ್ರಾಸೆಸ್ಸು. ಆಲ್ಮೋಸ್ಟ್ ನಾನು ಫಾರ್ಚುನೇಟ್ಲಿ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಸ್ ಜೊತೆಗೆ ಹಂಗೆ ಇತ್ತು. ಐ ಥಿಂಕ್ ಅರೌಂಡ್ 10-15 days ವಿ ಫಿನಿಶ್ ಸರ್. 15 days ಆ್ಯಂಡ್ 10 days ವಿ ಕೆಪ್ ಫಾರ್ ಲೈವ್. ಸೊ 25 days ಆಯಿತು. ಮಿಕ್ಸಿಂಗ್ ಒಂದು ಪ್ರೀ-ಮಿಕ್ಸ್ ಮಾಡೋಕ್ಕೆ ಒಂದು 5 days 1 month ಪ್ರಾಸೆಸ್ ಸರ್. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ವಿ ಹ್ಯಾಡ್ ಅ ನೈಸ್ ಫ್ಯಾಬ್ಲೆಸ್ ಟೈಮ್ ಹಿಯರ್. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನಂದು ಇದು ಮೊದಲನೇ ಸಿನಿಮಾ. ಸೊ ನನ್ನ ಈ ಸಿನಿಮಾಗೆ ನಾನು ಕ್ಯಾಮ್ರಾಮನ್ ಆಗೋದಕ್ಕೆ ಕಾರಣ ಫಸ್ಟು ಅನೀಶ್ ಸರು. ಸೊ ಥ್ಯಾಂಕ್ ಯು ಅನೀಶ್ ಸರ್. ಆಮೇಲೆ ವಿಜಯ್ ರೆಡ್ಡಿ ಸಾರ್ ಹೇಳಿದ್ರು ಏನೇ ಅಂದ್ರೂ ನಾವು ಕೇಳೋದಕ್ಕೆ ಮುಂಚೆ ಬರುತ್ತೆ. ಬಟ್ ನಾಟ್ ಈವನ್ ಪೇಮೆಂಟ್ ಅಲ್ಲ, ಬಟ್ ನಾವು ಏನು ರಿಕ್ವೈರ್ಮೆಂಟ್ ಇದೆ, ಏನು ಬೇಕೋ ಸಿನಿಮಾಗೆ ಶೂಟ್ಗೆ ಏನು ಬೇಕೋ ನಮ್ಗೆ ಯಾವತ್ತೂ ಏನು ಇದುವರೆಗೂ ಏನು ಎಲ್ಲೂ ಬ್ರೇಕ್ ಆಗಿಲ್ಲ. ಅದು ನೀವು ಹೆಂಗೆ ಹೇಳ್ಬೇಕು ಗೊತ್ತಾ, ಪೇಮೆಂಟು ಬರುತ್ತೆ, ಅದ್ರ ಜೊತೆ ಎಕ್ಸ್ಟ್ರಾ ಏನೇನು ಕೇಳ್ತೀವಿ ಅದೆಲ್ಲ ಬರುತ್ತೆ ಬಿಟ್ಟು ಅಂತಾನೆ ಅದನ್ನೇ ಹೇಳಿದ್ದು. ಪೇಮೆಂಟ್ ವಿಷಯ ಅಲ್ಲ, ಬೇರೆ ಏನು ಪೇಮೆಂಟ್ ಬಿಟ್ಟು ಬೇರೆ ಮಾಡೋದಿದೆಯಲ್ಲ, ರಿಕ್ವೈರ್ಮೆಂಟ್ಸ್ ಏನಿದೆ. ಯಾಕಂದರೆ ಎಷ್ಟೋ ಸಿನಿಮಾಗಳು ರಿಕ್ವೈರ್ಮೆಂಟ್ ಕೊಡಲ್ಲ. ಸೊ ನಾವು ಏನು ರಿಕ್ವೈರ್ಮೆಂಟು, ನಾವು ಏನು ಪ್ಲಾನ್ ಮಾಡ್ತಾಯಿದ್ವಿ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ನಮ್ಮ ಜೊತೆ ಸಾರ್ ಇರ್ಬೋದು, ನಮ್ಮ ಶರತ್ ಅವರು, ಒಂದು ಟೋಟಲ್ ಒಂದು ಟೀಮ್ ಥರನೇ ಇದ್ವಿ. ನಾವು ಯಾವತ್ತೂ ಏನು ಸಪ್ರೇಟ್ ಅವ್ರ ಕ್ಯಾಮ್ರಾಮನ್ ನಮ್ಮ ವರ್ಕು ಅವ್ರ ವರ್ಕು ಅಂತ ಏನು ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅವ್ರವ್ರ ವರ್ಕ್ ಏನಿದೆ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರತಿಯೊಂದು ಇದನ್ನು ಮಾಡಿದ್ದೀವಿ. ಸೊ ವಿಷುವಲ್ಲು ಪ್ರತಿಯೊಂದು ನಿಮ್ಮ ಮುಂದೆ ಇದೆ. ರಿಸಲ್ಟ್ ಎಲ್ಲ ನೀವೇ ಹೇಳ್ಬೇಕು ಅಷ್ಟೇ ಸರ್. ಒಂದು 65 days ಮಾಡಿದ್ದೀವಿ ಸರ್. ಸರ್ ಬೆಂಗಳೂರು ಸರೌಂಡಿಂಗು ಮತ್ತು ಮಂಗಳೂರು ಸೈಡ್ ಎಲ್ಲ ಮಾಡಿದ್ದೀವಿ ಸರ್. ಅದೆಲ್ಲ ಕುಂದಾಪುರ ಸೈಡ್ ಮಾಡಿದ್ದೀವಿ ಸರ್. ಮಂಗಳೂರಲ್ಲಿ ಹೌದು ಸರ್. ಡೆಬ್ಯೂ ಡೆಬ್ಯೂ ನಿಮ್ಮದು ಈ ಸಿನಿಮಾ. ಓಕೆ, ಸೂಪರ್ ಸರ್. ಒಂದು ಒಳ್ಳೆ ಸಿನಿಮಾ ಮೂಲಕ ಡೆಬ್ಯೂ ಮಾಡ್ತಾ ಇದ್ದೀರಾ. ತುಂಬ ಒಳ್ಳೇದಾಗಲಿ ನಿಮಗೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಅನೀಶ್ ಜೊತೆ ನಾನಿದು ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದು. ಆದರೆ ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿದ್ದರು. ಅವ್ರ ಬಗ್ಗೆ ಅನೀಶ್ ಅವ್ರ ಬಗ್ಗೆ ಸುಮಾರು ಮಾಹಿತಿ ಇತ್ತು ನನಗೆ. ಕಥೆ ಹೇಳುವಾಗಲಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡುವಾಗಲಿ ನನಗೆ ಮೊದಲು ತುಂಬ ಇಂಪ್ರೆಸ್ ಆಗಿದ್ದೇನೆಂದರೆ ಈ ಮಾಧ್ಯಮದ ಬಗ್ಗೆ ಅವ್ರಿಗಿರುವ ಕಮಿಟ್ಮೆಂಟು, ಪ್ಯಾಷನ್ನು. ಅದು ತುಂಬ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ನಿಮಗೆ ಗೊತ್ತಿದೆ. ಇವತ್ತಿನ ದಿವಸ ನಾವು ಕನ್ನಡ ಸಿನಿಮಾದಲ್ಲಿ ಇವತ್ತಿಗೂ ಕೂಡ ಮೊದಲು ಕೇಳೋದು ಪೇಮೆಂಟ್ ಬಂತ ಅಂತ. ಆ ಥರದ ಸವಾಲು ಬರದೇ ಇರುವ ಹಾಗೆ ಪ್ರತಿಯೊಬ್ಬರಿಗೂ ಅವರಿಗೆ ಸಲ್ಲಬೇಕಾದದ್ದನ್ನು ಸಲ್ಲಿಸಿ ಅವರಿಂದ ಒಳ್ಳೆ ಕೆಲಸವನ್ನು ತೆಗೆದುಕೊಳ್ಳೋದ್ರಲ್ಲಿ ಅನೀಶ್ ನಿಷ್ಣಾತರು. ಅದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ. ಇನ್ನೊಂದು, ಈ ಪಾತ್ರ ಸಿನಿಮಾದಲ್ಲಿ ಬಹಳ
ಮಜಾ ಮಾಡುವಂಥ ಮತ್ತು ಮಜಾ ಕೊಡುವಂಥ ಪಾತ್ರ. ಅದಕ್ಕೆ ಸರಿಯಾಗಿ ಒಂದು ಪರ್ಟಿಕ್ಯುಲರ್ ಸಾಂಗ್ ಇದೆ, ಅದನ್ನು ಇನ್ನೂ ತೋರಿಸಿಲ್ಲ. ಅದೇ ಆ ಫ್ರಸ್ಟ್ರೇಷನ್ ಸಾಂಗ್ ಇನ್ನೂ ನಾವು ಹೊರಗೆ ಹಾಕಿಲ್ಲ. ಆ ಹಾಡಲ್ಲಂತೂ ಬಹಳ ಮಜಾ ಇದೆ. ರಾಜು ಸರ್ ಅವ್ರ ಜೊತೆ ಎಲ್ಲ ಬೇರೆ ರೀತಿ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಕುಣಿದಾಡಿದ್ದೀವಿ. ಭಾರಿ ರೇರಾಗಿ ಮಾಡುವಂಥ ಆ್ಯಕ್ಟಿವಿಟಿ ಅದು. ಈ ಥರದ ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ಭಾಳ ಸಂತೋಷ ಅನಿಸುತ್ತೆ. OTP ಅಂದರೆ ನಾವು ಯಾವಾಗಲೂ ನಾರ್ಮಲಿ ಉಪಯೋಗ ಮಾಡೋದು ಅಥೆಂಟಿಕೇಷನಿಗೋಸ್ಕರ. ಹಾಗಾಗಿ ಈ ಸಿನಿಮಾ ರಿಲೀಸ್ ಆದಾಗ ಅನೀಶ್ ಅವರ ಪ್ರತಿಭೆಗೆ ಅದೊಂದು ರೀತಿಯ ಅಥೆಂಟಿಕೇಷನ್ ಆಗಲಿ ಅಂತ ಬಯಸ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಹೀರೋಯಿನ್ ತಂದೆ ಪಾತ್ರ ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಆದರೆ ಈ ಒಂದು ಪರ್ಟಿಕ್ಯುಲರ್ ಹಾಡಿನಲ್ಲಿ ಮಾಡಿದಂಥ ಆ್ಯಕ್ಟಿವಿಟಿ ಇದೆ ಅಲ್ಲ, ಅದು ಯಾವ ಸಿನಿಮಾದಲ್ಲೂ ಮಾಡಿರಲಿಲ್ಲ. ಮಜಾ ಕೊಡ್ತು. ಎಲ್ಲರಿಗೂ ನಮಸ್ಕಾರ. ಲವ್ OTP ಸಿನಿಮಾ ಮುಖಾಂತರ ಅನೀಸ್ ಸರು ನಮ್ಮೆಲ್ಲರಿಗೂ ಲವ್ ಕೊಟ್ಟು ಅವರು ಓವರ್ ಟಾರ್ಚರ್ ಪ್ರೆಷರ್ನ ಅನುಭವಿಸಿದ್ದಾರೆ. ಯಾಕೆಂದರೆ ಡೈರೆಕ್ಷನ್ ಜೊತೆಗೆ ಅದೇ ಹೀರೋ ಆಗಿ ಅವರು ಮಾಡಿದ್ದಾರೆ. ಈ ಸಿನಿಮಾ ನನಗೆ ಹೆಂಗೆ ಸಿಕ್ತು ಅಂತಂದರೆ, ಅನೀಸ್ ಸರು ಈ ಥರ ಲವ್ OTP ಅಂತ ಸಿನಿಮಾ ಮಾಡ್ತಾಯಿದ್ದೀವಿ, ನಟಿಯವರೇ ಒಂದು ಒಳ್ಳೆಯ ಪಾತ್ರ ಇದೆ, ವರುಣ್ ಅಂತ ಪಾತ್ರ, ನೀವು ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳಿದೆ. ಸಿನಿಮಾ ಪೂರ್ತಿ ಇರುತ್ತೆ, ಆಮೇಲೆ ಕಾಮಿಡಿ ಜೊತೆಗೆ ಎಮೋಷನ್ ಇರುತ್ತೆ. ನಿಮಗೆ ಎಲ್ಲರೂ ಗೊತ್ತಿರೋಂಗೆ ನಗ್ಸೋದು ಎಷ್ಟು ಕಷ್ಟನೋ ಅಳ್ಸೋದು ಅದಕ್ಕಿಂತ ತುಂಬ ಕಷ್ಟ. ಎರಡು ಪಾತ್ರನ ನೀವು ಅಂದರೆ ಎರಡು ಎಮೋಷನ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳಿದೆ. ಆಮೇಲೆ ನಿಮಗೆ ತೆಲುಗು ಬರುತ್ತಾ ಅಂತಂದರು. ತೆಲುಗುನಾ? ಅಯ್ಯಯ್ಯೋ ಬರಲ್ವಲ್ಲ ಅಂತ ಹೇಳ್ಬಿಟ್ರೆ ಎಲ್ಲಿ ಚಾನ್ಸ್ ಮಿಸ್ ಆಗ್ಬಿಡುತ್ತೋ ಅಂತಂದ್ಬಿಟ್ಟು, ಬರುತ್ತೆ ಸರ್, ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ, ನಮ್ಮ ಮನೇಲೆಲ್ಲ ತೆಲುಗುನೇ ಮಾತಾಡೋದು ಸರ್ ಅಂತಂದೆ. ಹೌದಾ, ಓಕೆ ಹಂಗಾರೆ ಬನ್ನಿ ಮಾಡೋಣಂತೆ ಅಂತಂದರು. ಫಸ್ಟ್ನೇ ಟೇಕಲ್ಲೇ ಹಿಡ್ದಾಕ್ಬಿಟ್ರು. ಅದೇ ನಾಟ್ಯ ಲಿಪ್ಸಿಂಕ್ ಮಾಡ್ತಾ ಇದ್ದೀರ ನೀವು, ಡೈಲಾಗ್ ಹೇಳ್ರಿ ಅಂತಂದರು. ತುಂಬ ಒಂದು ಒಳ್ಳೆ ಜರ್ನಿ. ಯಾಕೆಂದರೆ ರಾಜೀವ್ ಸರ್ ಆಗಿರ್ಬೋದು, ರವಿ ಭಟ್ ಸರ್ ಅವರಾಗಿರ್ಬೋದು, ನಮ್ಮ ಪ್ರಮೋದಿನಿ ಮೇಡಮ್ಮು, ತುಳಸಿ ಮೇಡಮ್ಮು, ಈ ಥರ ಸೀನಿಯರ್ ಆ್ಯಕ್ಟ್ರ್ಗಳ ಜೊತೆ ನಾವು ಆ್ಯಕ್ಟ್ ಮಾಡೋದು ನಮ್ಮ ಪುಣ್ಯ. ಹೇಳಬೇಕಂದ್ರೆ ಒಂದು ಒಳ್ಳೆ ಅವಕಾಶ ಇದ್ರ ಮುಖಾಂತರ ಅನೀಸ್ ಸರ್ ಕಡೆಯಿಂದ ಸಿಕ್ಕಿದೆ. ನಮ್ಮ ಪ್ರೊಡ್ಯೂಸರು ನೆನ್ನೆ ಹೇಳ್ದಂಗೆ ಭವಪ್ರೀತ ಪ್ರೊಡಕ್ಷನ್ಸ್ ಅಂತಂದರೆ ಬ್ರಹ್ಮಾಂಡದಲ್ಲಿರೋವಂಥ ಎಲ್ಲರ ಪ್ರೀತಿ ಈ ಪ್ರೊಡಕ್ಷನ್ಗೆ ಸಿಗಲಿ ಅಂತ ಒಂದು ಟೈಟಲ್ನ ಇಟ್ಟಿದ್ದಾರೆ. ಭವಪ್ರೀತ ಪ್ರೊಡಕ್ಷನ್ಸು ಅವ್ರ ಕಡೆಯಿಂದ ನಮಗೆಲ್ಲ ಪ್ರೀತಿ ಸಿಕ್ಕಿದೆ. ನೇಚರ್ಗೆ ನಾವೇನು ಕೊಡ್ತೀವಿ ಅದು ರಿಟರ್ನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಖಂಡಿತ ಇದರಿಂದ ನಿಮ್ಗೆ ಏನು ಸಿಗಬೇಕು ಎಲ್ಲರ ಪ್ರೀತಿ ಸಿಕ್ಕೇ ಸಿಗುತ್ತೆ ಸರ್. ಹಂಗಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತೇ ಅಂದರೆ ಇದೇ ನೆಕ್ಸ್ಟ್ ಮಂತ್ ನವೆಂಬರ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಅನೀಶು ನಾನು ಒಂದು ಕಥೆನೇ ಇದೆ ಈ ಸಿನಿಮಾ ಮಾಡೋದಕ್ಕೆ ಹಿಂದೆ. ನಾನು ಅನೀಶು 16ನೇ ವಯಸ್ಸಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಪರಿಚಯ ಆದವ್ರು. ನಾವು ಸಿನಿಮಾ ಮಾಡೋದು ಆಗ ಉದ್ದೇಶ ಇರಲಿಲ್ಲ. ಅನೀಶು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಉದ್ದೇಶ ಅದೇ ಇರುತ್ತಲ್ಲ ಕ್ರಿಕೆಟ್ ಗ್ರೌಂಡಲ್ಲಿ ಎಲ್ಲರೂ ಕ್ರಿಕೆಟ್ ಪ್ಲೇಯರ್ ಆಗಬೇಕಂತ. ಸರಿ, ಅಲ್ಲಿ ಕಟ್ ಮಾಡಿದ್ರೆ 22ನೇ ವಯಸ್ಸಲ್ಲಿ 22 ಇಯರ್ಸ್ ಏಜಲ್ಲಿರಬೇಕು. ಸರಿ, ಅನೀಸ್ ಸಡನ್ನಾಗಿ ನಾನು ಮಾಡ್ಲಿಂಗ್ ಹೋಗಬೇಕು, ಯಾವ ಕಾಲೇಜ್ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಕೇಳಿದಾಗ ನಾನು ಅಲ್ಲೇ ಸ್ವಲ್ಪ ಓದಿ ಸ್ವಲ್ಪ ಮುಗಿಸ್ಕೊಂಬಂದಿದ್ದೆ. ಅದರಿಂದ ಅನೀಶ್ಗೆ ಅಲ್ಲಿ ಬಾಲ್ವಿನ್ ಸಜೆಸ್ಟ್ ಮಾಡಿದೆ. ಅಲ್ಲಿಂದ ಅನೀಶು ಅದು ಹೆಂಗೆ ಇದಾಯಿತೋ ಗೊತ್ತಿಲ್ಲ, ಸಿನಿಮಾ ಅಂದರು. ನೆಕ್ಸ್ಟು ಅಲ್ಲಿ ಕಟ್ ಮಾಡಿದ್ರೆ ಸಿನಿಮಾಗೆ ಹೆಂಗೆ ನಾವಿಬ್ಬರು ಹೈದ್ರಾಬಾದ್ಗೆ ಹೋಗ್ಬಿಡೋಣ ಬಂದ್ಬಿಡು ಅಂದರು. ಸರಿ, ನಾನು ರೆಡಿ, ಇನ್ನೇನು ಬಂದ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದಾಗ ಮನೆಯಲ್ಲಿರುತ್ತಲ್ಲ ಒಬ್ಬರು, ಅದೇ ಈ ಸಿನಿಮಾಲಿದ್ದಂಗೆ ತಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ನಮ್ಮ ತಂದೆನೂ ಒಬ್ಬರು. ಅದು ಬೇರೆ ಮಾತುಗಳೆಲ್ಲ ಬಂದು ಅಲ್ಲಿಗೆ ಸ್ಟಾಪ್ ಆಯ್ತು ಸಿನಿಮಾ ನಂದು. ಅನೀಶ್ ಹೋಗಪ್ಪ ಬರ್ತೀನಿ ಅಂತ ಅನೀಶ್ ಟ್ರಾವೆಲ್ ಅಲ್ಲಿಂದ ಹೈದ್ರಾಬಾದಲ್ಲಿ ಅನೀಶ್ ಅವ್ರದ್ದು ಶುರುವಾಯಿತು ಜರ್ನಿ. ಸರಿ, ಹಂಗೆ ನಂಟು ಮಾತ್ರ ಇಟ್ಕೊಂಡಿದ್ದೆ ಅನೀಶ್ ಅವ್ರ ಜೊತೆ. ಸರಿ, ಒಂದು ದಿವಸ ಹಿಂಗೆ ಚಾಮುಂಡಿ ದೇವಿ ದರ್ಶನಕ್ಕೆ ಹೋಗುವಾಗ ಮುಂಚೆನೇ ಮಾತಾಡಿದ್ವಿ. ಅಲ್ಲಿ ಸ್ಕ್ರಿಪ್ಟ್ ಬಗ್ಗೆ ಹೇಳಿದ್ರು, ತಾಯಿ ಚಾಮುಂಡಮ್ಮ ದರ್ಶನಕ್ಕೆ ಹೋದಾಗ. ಅದು ಇಷ್ಟ ಆಗಿ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದ್ವಿ. ಈ ಭಾವಪ್ರೀತ ಅನ್ನೋದು ಹೆಸರಿಂದೆ, ಅದರ ಭಾವಪ್ರೀತ ಅರ್ಥ ಬಂದು ಬ್ರಹ್ಮಾಂಡದಿಂದ ಪ್ರೀತಿಸಲ್ಪಟ್ಟವರು ಅಂತ. ಸೊ ಆ ಹೆಸರು ಪ್ರೊಡಕ್ಷನ್ ಹೆಸರು.
ಸೊ ಸಿನಿಮಾಗೆ ಇನ್ನು ನಿಮ್ಮ ಪ್ರೀತಿ ಸಿಗೋ ಆಗ್ತಾನೆ ನಾವಿನ್ನು ಮೇಲೆ ಬರೋದು. ಸೊ ಆ ಹೆಸರನ್ನ ಇಟ್ಕೊಂಡೆ ಪ್ರೊಡಕ್ಷನ್ ಹೆಸರಿಗೆ. ಇನ್ನು ನಾನು ಬರೋ ಉದ್ದೇಶ ಏನಿತ್ತು ಅಂದರೆ ಅದೇನೋ ಗೊತ್ತಿಲ್ಲ, ನಂಟಿತ್ತೇನಿಲ್ಲ, ಅದೇ ನೇಚರ್ ಒಂದು ಯೂನಿವರ್ಸ್ ಒಂದು ಇರುತ್ತಲ್ಲ, ಅದು ಅದೇ ಕರ್ಕೊಂಬಂದಿದೆ. ಪಾತ್ರಗಳು ಹಂಗೆ ಸೃಷ್ಟಿಯಾಗಿದೆ ಅಷ್ಟೇ. ಅದು ನಮಗೂ ಅದರಲ್ಲಿ ಕತೆಗೇನು ಸಂಬಂಧ ಇಲ್ಲ, ಸಿನಿಮಾ ಕತೆಗೂ ಅದಕ್ಕೂ. ಇಲ್ಲಿ ಒಬ್ಬೊಬ್ಬರು ಆರ್ಟಿಸ್ಟ್ ಬಗ್ಗೆ ಹೇಳೋದಕ್ಕಿಂತ ಎಲ್ಲರೂ ಅವ್ರವ್ರದ್ದು. ಈಗ ಸಿನಿಮಾ ಏನು ಅಂದರೆ ತಂದೆ ತಾಯಿ, ಇವಾಗ ನಮ್ಮ ತಂದೆ ತಾಯಿ ಆಗಲಿ ಒಬ್ರು ಜನ್ಮ ಕೊಡುವಾಗ ಹಿಂಗೆ ಇರಬೇಕು, ಹಿಂಗೆ ಯಾರು ಪ್ಲ್ಯಾನ್ ಮಾಡಿಕೊಡಲ್ಲ. ಸಿನಿಮಾನೂ ಹಂಗೆ ಕತೆ ಬಂದಾಗ ಈಗ ರಾಜೀವ್ ಸರ್ ಆಗಲಿ ಅವ್ರವ್ರ ಪಾತ್ರಕ್ಕೆ ಅವ್ರವ್ರ ಸಿನಿಮಾನೇ ತೊಗೊಂಬಿಡುತ್ತದು ಪಾತ್ರ. ಅದು ಒಂದು ಕತೆ ಸೃಷ್ಟಿಯಾದಾಗ ಪಾತ್ರ ಅದನ್ನು ಸಿನಿಮಾನೇ ಕೇಳುತ್ತೆ, ಅದು ಸಿನಿಮಾ ತೊಗೊಳುತ್ತದು. ಅದಕ್ಕೊಂದು ಎಕ್ಸಾಂಪಲ್ ಏನಂದರೆ, ಈಗ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ನೆನ್ನೆ ಪ್ರವೀಣ್ ಅವ್ರ ಹತ್ರ ಹಂಚ್ಕೊಂಡೆ. ಅದು ಈಗ ಸಕ್ಕರೆ ನಮ್ಗೆ ಹಸುವಾಗಿರುತ್ತೆ, 1 kg ಸಕ್ಕರೆ ಇಟ್ಟರೆ ಯಾರೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದು kg ರವೆ, ಒಂದು ಸ್ವಲ್ಪ ಯಾಲಕ್ಕಿ, ಗೋಡಂಬಿ ಎಲ್ಲ ಹಾಕಿದ್ರೆ ಕೇಸರಿ ಬಾತ್ ಆಗುತ್ತೆ, 5 ಜನ ಹಂಚ್ಕೊಂಡು ತಿನ್ಬೋದು. ಸೊ ಸಿನಿಮಾನೂ ಹಂಗೆ ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಸಿನಿಮಾ ಆ ಕೇಸರಿ ಬಾತ್ ಥರ ತೃಪ್ತಿ ಸಿಗುತ್ತೆ ನಮಗೆ. ಸೊ ಸರ್ ನೀವು ಯಾವುದೇ ಸಿನಿಮಾ ಆಗಲಿ ಅದು ಒಟ್ಟಾಗಿ ಎಲ್ರದ್ದು ಹಾಕಿದಾಗ, ಯಾಕೆಂದರೆ ಹಸುವಾದಾಗ ಬರೀ ಸಕ್ಕರೆ ತಿಂದರೆ ಹೊಟ್ಟೆ ತುಂಬಲ್ವಲ್ಲ, ಅದಕ್ಕೆಲ್ಲ ಆ್ಯಡ್ ಮಾಡಿದಾಗ್ತಾನೆ ಕೇಸರಿ ಬಾತ್ ಆಗೋದು. ಸೇಮ್ ಸಿನಿಮಾ ಆಗಲಿ ಸಂಸಾರ ಆಗಲಿ ಎಲ್ಲ ಸೇರಿ ಅವ್ರವ್ರ ಪಾತ್ರ ಅವ್ರವ್ರು ನಿರ್ವಹಿಸಿದ್ರೆ ಚೆನ್ನಾಗೇ ಇರುತ್ತೆ ಕೇಸರಿ ಬಾತ್. ನನಗೆ ಸ್ವಲ್ಪ ಬರುತ್ತೆ ಸರ್, ಅಡುಗೆ ಮಾಡ್ತೀನಿ ಎಲ್ಲ. ಅದು ನಮ್ಮ ತಾಯಿ ಆಶೀರ್ವಾದ. ಸರ್ ತುಂಬ ಕಂಫರ್ಟಾಗೇ ಇದ್ದೆ ಸರ್. ನನಗೇನು ಒಂದು ಕಡೆನೂ ನನಗೆ ಏನು ಹಿಂಸೆ ಅನ್ನೋದೇ ಅನಿಸ್ಲಿಲ್ಲ ಸರ್. ತುಂಬ ಪ್ರೀತಿ ವಿಶ್ವಾಸದಿಂದಿದ್ರು. ಅದೇ ಸರ್ ಹೇಳ್ತೀನಲ್ಲ, ಒಬ್ಬರ ಮೇಲೂ ಒಂದು ಪಾಯಿಂಟ್ ಮಾಡೋ ಥರ ಇಲ್ಲ. ನಮ್ಮ ರಾಜೀವ್ ಕನಕಾಲ ಸರ್ ಆಗಲಿ, ರವಿ ಸರ್ ಆಗಲಿ, ಅವ್ರ ಪಾಪ ಇವ್ರದ್ದು ಮೆನ್ಷನ್ ಮಾಡ್ಬೇಕು. ರಾಜೀವ್ ಕನಕಾಲ ಸರ್ ಅವ್ರದ್ದು ಶೂಟಿಂಗು ಇನ್ನೊಂದು ಸ್ವಲ್ಪ ಇದೆ, ನಾಳೆ ಹೋಗ್ಬಿಡ್ತೀನಿ ನಾನು, ಇನ್ನೊಂದು 2 ಅವರ್ ಯೂಸ್ ಮಾಡ್ಕೊಬಿಡಿ ನನ್ನ, ಸುಮ್ಮನೆ ನಾಳೆ ಏನಕ್ಕೆ ಪೋಸ್ಟ್ಪೋನ್ ಮಾಡ್ತೀರಾ ಅಂತ. ಅದು ನಾರ್ಮಲಾಗಿ ಎಲ್ಲ ಆರ್ಟಿಸ್ಟ್ ಹೇಳಲ್ವಲ್ಲ ಸರ್. ಸೊ ಅವ್ರು ಟೈಮ್ ಕೊಟ್ಟು ಆದಷ್ಟು ಮುಗಿಸ್ಕೊಂಬಿಡಿ ಇವತ್ತೇ ಅಂತ ಹೇಳೋವಂಥ ಆರ್ಟಿಸ್ಟ್ ಸರ್ ಅವರು ರಾಜೀವ್ ಕನಕಾಲ. 2 ಸರ್ ಬೈ ಲ್ಯಾಂಗ್ವೇಜ್, 2 ಟೇಕ್ ಮಾಡಿದ್ದೀವಿ ಸರ್ ನಾವು. 2 ಟೇಕ್ ಶೂಟಿಂಗೇ 2 ಟೇಕ್ ಮಾಡಿದ್ವಿ. ಅದಕ್ಕೆ ಅಷ್ಟೇ ಖರ್ಚು ಆಗಿದೆ. ಈಗ ನೀವು ಕನ್ನಡದಲ್ಲಿ ಒಂದು ಟೇಕು, ಅದೇ ತೆಲುಗುವಲ್ಲಿ ಇನ್ನೊಂದು ಟೇಕ್. ಇಲ್ಲ ಸರ್, ನಾನು ಬರೀ ನೀರಿದೆ. ಅದೇ ಹೇಳಿದ್ನಲ್ಲ ಸರ್, ಅವ್ರನ್ನ ಬಿಟ್ಟೆ ನಾನು ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ದೀನಿ ಆಗಷ್ಟೆ. ಇಲ್ಲ ಸರ್, ಜೀವನ ಕಳಿಸಿದೆ ಸರ್, 40 ವರ್ಷದ ಜೀವನದಲ್ಲಿ ಕಲ್ತಿರೋದು. ಅವರು ಹೀರೋ ಆಗ್ಬೇಕು ಅಂತ ಇದ್ದವರು ಅನ್ಸುತ್ತೆ ಅಲ್ವಾ ಸರ್? ಅವ್ರನ್ನ ಬಿಟ್ಟೆ ಹೈದರಾಬಾದ್ಗೆ ನಾನು ಈ ರೀತಿ ಹೈದರಾಬಾದ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಸರ್. ಅವ್ರನ್ನ ಅದನ್ನ ಬಿಟ್ಟಿಲ್ಲ, ಅವ್ರನ್ನ ಲಾಸ್ಟಿಗೆ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ಅಂದ್ರೆ ನಿಮ್ಮ ಮಾತಲ್ಲಿ ನಾನು ಅಂತ ಹೇಳಕ್ಕಾಗಲ್ಲ ಸರ್. ಅದು ದೇವ್ರೊಂದು ಮಾಡಿರ್ತಾರೆ ಕತೆ. ಎಲ್ಲಿ ಇವಾಗ ಅನೀಶ್ ಹೆಂಗೆ ಕತೆ ಮಾಡಿರ್ತಾರೆ, ದೇವರು ಮನುಷ್ಯರ ಜೀವನದಲ್ಲಿ ಒಂದು ಕತೆ ಮಾಡಿರ್ತಾರೆ, ಅದಕ್ಕೆ ನಾನೊಂದು ಪಾತ್ರಧಾರಿ ಅಷ್ಟೇ ಸರ್. ನಮ್ದು ಕನ್ಸ್ಟ್ರಕ್ಷನ್ ಬಿಸ್ನೆಸ್, ಫ್ಯಾಮಿಲಿ ಬಿಸ್ನೆಸ್ ಸರ್ ನಮ್ದು. ಸರ್ ಆಂಧ್ರನ ಕರ್ನಾಟಕ? ಇಲ್ಲ, ನಮ್ದು ಕರ್ನಾಟಕ ಸರ್. ಅಲ್ಲ, ಹೈದರಾಬಾದಿಗೆ ನಾನು ಕರ್ಕೊಂಡು ಹೋಗಿದ್ದೀನಿ ಈಗ. ಅಂದ್ರೆ ಅನೀಶ್ ಅವ್ರ ಡೆಬ್ಯೂ ಸಿನಿಮಾ ಇದು ತೆಲುಗುಲಿ ಅಲ್ಲ, ಅವ್ರು ಫಸ್ಟ್ ಲಾಂಚ್ ಆಗ್ಬೇಕಂತಿದ್ದು ತೆಲುಗುವಲ್ಲಿ. ಸೊ ಇಷ್ಟು ದಿವಸ ಜರ್ನಿ ಮಾಡಿ ನಾನೇ ಬರಬೇಕಿತ್ತೇನೋ ತಿರ್ಗಿ ಕರ್ಕೊಂಡು ಹೋಗೋಕ್ಕೆ. ಅದು ದೇವ್ರು ಬರ್ದಿರೋದು ಸರ್, ನಾನಂತ ಹೇಳ್ತಿಲ್ಲ. ಅದಕ್ಕೊಂದು ಕತೆ ಇದೆ ದೇವ್ರದ್ದು. ಅದೇ ಸರ್, ಈಗ ಚೆನ್ನಾಗಿದೆ ಸರ್. ನಮ್ಮ ಇಷ್ಟಪಟ್ಟಿದ್ದಕ್ಕೆ ಏನೋ ಪ್ರಯತ್ನ ಮಾಡಿ ಅನ್ನೋ ರೆಸ್ಪಾನ್ಸ್ ಇದೆ ಸರ್. ಮನೆ ಎಲ್ಲರ ಪ್ರೀತಿ ವಿಶ್ವಾಸ ಇದೆ ಸರ್. ಸರ್ ಇವಾಗ ನೀವೇ ನೋಡಿದ್ರಿ ಸರ್, ಒಂದು ಸಾಂಗಲ್ಲಿ ನಿಮ್ಗೆ ಏನು ಕಾಣಿಸ್ತು ಸಿನಿಮಾ ಎಷ್ಟು. ನಾನು ಅದಕ್ಕೆ ಅನೀಶ್ ಅವ್ರ ಪಾಪ ಬೇಡ ಅಂದರು ನಾನು, ಯಾಕೆಂದರೆ ಸಿನಿಮಾ ಅಂದಮೇಲೆ ಅದು ಏನು ಕೇಳುತ್ತೋ ಅದು ಕೊಡಬೇಕು ಸರ್. ನಾವು ಎಲ್ಲಿ ಕಟ್ ಮಾಡ್ತೀವೋ ಆ ಕಟ್ಟಿಂಗ್ ಇಲ್ಲಿ ಕಾಣಿಸ್ಬಿಡುತ್ತೆ, ನಾವು ಹೇಳೋದೇ ಬೇಕಿಲ್ಲ. ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಸರ್. ನಿಮ್ಗೇನು ಅನಿಸ್ತು ಹೇಳಬೇಕು ನೀವು. ಅದೇ ಸರ್, ದೊಡ್ಡದಾಗೆ ಮಾಡ್ಬೇಕಂತಿದ್ದೀವಿ ಸರ್. ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ದರೆ ದೊಡ್ಡದಾಗುತ್ತೆ ಸರ್. ಖಂಡಿತ ಮಾಡ್ತೀನಿ ಸರ್, ಮಾಡ್ಬೇಕಂತಿದ್ದೀವಿ. ತಿರ್ಗಾ ಜೊತೆಯಲ್ಲಿ ಇನ್ನೂ ಬೇರೆಯವ್ರ ಜೊತೆನೂ ಮಾಡೋ ಉದ್ದೇಶನೂ ಇದೆ. ದೇವ್ರು ಹೆಂಗೆ ಕೈ ಹಿಡಿರ್ತಾರೋ ಅದ್ರ ಮೇಲೆ ಇನ್ನೂ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತೀನಿ.
ಅವ್ರ ಮಾತಲ್ಲಿ ಒಂದಂತೂ ಅರ್ಥ ಆಗ್ತಿದೆ, ಕನ್ನಡ ಇಂಡಸ್ಟ್ರಿಗೆ ಅನೀಶ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ನಾವು. ಒಬ್ಬ ಒಳ್ಳೆ ಅದ್ಭುತವಾಗಿರುವಂಥ ನಿರ್ಮಾಪಕರನ್ನ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೀವು ಗೆಲ್ಲಬೇಕು, ನೀವು ಗೆದ್ರೆ ಇಂಡಸ್ಟ್ರಿ ಗೆದ್ದಂಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದು ನನ್ನ 3ನೇ ಕನ್ನಡ ಸಿನಿಮಾ. 2 ವರ್ಷ ಆದಮೇಲೆ ಇನ್ನೊಂದು ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅನೀಸ್ ಸರ್ ಮತ್ತು ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬರೀ ಕನ್ನಡದಲ್ಲ, 2 ಲ್ಯಾಂಗ್ವೇಜಲ್ಲಿ ನನಗೆ ಈ ಥರ ಅವಕಾಶ ಕೊಟ್ಟಿದ್ದಾರೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ತಾರೆ ಸರ್ ತುಂಬ ಒಳ್ಳೆಯವರು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ದೇವ್ರಂಥ ಮನುಷ್ಯ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಜೊತೆ ಇನ್ನೂವರೆಗೂ ಎವ್ರಿ ಟೈಮ್ ಮಾತಾಡುವಾಗ 4 ಲೈನ್ಗಿಂತ ಹೆಚ್ಚಿಗೆ ಮಾತಾಡಲ್ಲ ಅವರು. ಬರೀ ಹ್ಞೂ. ಸೊ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಟು ಎವ್ರಿ ಒನ್. ಸೊ ಸರ್ ನೀವು ಬೆಳಿಬೇಕು ಸರ್ ಇಂಡಸ್ಟ್ರಿಯಲ್ಲಿ. ನಿಮ್ಮ ಬ್ಯಾನರಲ್ಲಿ ನಾನು ಇನ್ನೂ ಸ್ವಲ್ಪ ಸಿನಿಮಾ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಅನೀಸ್ ಸರ್, ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮುಂಚೆನೂ ಕೂಡ ನಾನು ಅವರಿಗೆ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ, ಮೇಲೆಲ್ಲ ಮಾಡ್ತಾ ಇದ್ದೆ ನನ್ನ ಪಿಕ್ಚರ್ಸನ್ನ. ಆವಾಗ ಅವಕಾಶ ಸಿಗಲಿಲ್ಲ, ಬಟ್ ಇವಾಗ ನನಗೆ 2 ಲ್ಯಾಂಗ್ವೇಜಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಸ್ ವೆರಿ ಕ್ರಿಯೇಟಿವ್, ಈಸ್ ವೆರಿ, ಅವ್ರಿಗೆ ಮೂವಿ ಮೇಲೆ ತುಂಬ ಡೆಡಿಕೇಶನ್ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇರೆ ಸಿನಿಮಾದಲ್ಲೆಲ್ಲ ಡೈರೆಕ್ಟರ್ಸು ಬರೀ ಡೈರೆಕ್ಷನ್ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ, ಎಷ್ಟು ಕೋಪ ಇರುತ್ತೆ. ಬಟ್ ಅನೀಸ್ ಸರ್ ನಿಜ ಹೇಳಬೇಕು ಅಂದರೆ ನಾನು ಒಂದು 5-10 ನಿಮಿಷ ಲೇಟೆಲ್ಲ ಆದರೆ ಬೇರೆ ಸಿನಿಮಾದಲ್ಲಿ ಫುಲ್ ಡೈರೆಕ್ಟರ್ ಮುಖದಲ್ಲಿ ಕೋಪ ಕಾಣುತ್ತೆ. ಬಟ್ ಈ ಸೋ ಆರಾಮಾಗಿ ಕೂಲಾಗಿ ಎಲ್ಲರದ್ದು ಪ್ರೆಷರ್ ಇಟ್ಕೋಬೇಕು. ಆಮೇಲೆ 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಬೇಕು, ತೆಲುಗು ಮತ್ತು ಕನ್ನಡ. ಬಟ್ ಈಸ್ ವೆರಿ ಕಾಮ್, ವೆರಿ ಸ್ವೀಟ್ ಪರ್ಸನ್. ನನಗಿನ್ನೂವರೆಗೂ ಅವ್ರ ಹತ್ರ ನಾನು ಡೈರೆಕ್ಟರ್ ಹತ್ರ ಬಯಸ್ಕೊಂಡಿಲ್ಲ. ಸೊ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನಂಗೆ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತೆಲುಗುದಲ್ಲಿ ಹೇಳ್ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ರಾಜೀವ್ ಸರ್, ಇಟ್ಸ್ ಮೈ ಆನರ್ ಟು ಬಿ ವರ್ಕಿಂಗ್ ವಿತ್ ಯು. ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಮಾಡುವಾಗ ನನಗೆ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು. ಫಸ್ಟ್ ಡೇ ಸೆಟ್ಟಿಗೆ ಹೋದಾಗ ಇವಾಗ ಸ್ವಲ್ಪ ಹೆದರಿಕೆ ಎಲ್ಲ ಇತ್ತು. ಬಟ್ ಸರ್ ಇಸ್ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ವೆರಿ ಸ್ವೀಟ್. ಅವರು ಕೂಡ ಅವ್ರಿಗೆ ತೆಲುಗು ಬರ್ತಾ ಇತ್ತು. ಸೊ ಆ ಥರ ಮಾಡು, ಈ ಥರ ಮಾಡು ಅಂತ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ತುಂಬ ತಿನ್ನೋಕ್ಕೆಲ್ಲ ತುಂಬ ಕಳಿಸ್ತಾ ಇದ್ದರು, ಸ್ವೀಟ್ಸು, ನಾನ್ ವೆಜ್ಜು, ಫುಡ್ಡು. ಶೂಟಿಂಗ್ ಸ್ಟಾರ್ಟ್ ಆದಾಗ ಏನು ವೇಟ್ ಇತ್ತು, ಬರ್ತಾ ಒಂದು ಅರ್ಧ kg, 1 kg, 1.5 kg ಜಾಸ್ತಿ ಆಗ್ತಾನೇ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಟ್ಯ ಸರ್, ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಾಟ್ಯ ಸರ್ ಆ್ಯಕ್ಟ್ ಮಾಡುವಾಗ ಅವ್ರ ಜೊತೆ ನಿಂತ್ಕೊಂಡಾಗ ಅವ್ರು ಎಷ್ಟು ಚೆನ್ನಾಗಿ ಕಾಮಿಡಿ ಟೈಮಿಂಗು, ಅವ್ರ ಹ್ಯೂಮರ್ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಕಂಟ್ರೋಲ್ ಮಾಡ್ಕೊತಾ ಇದ್ದೆ ನನ್ನ ನಗೋದು. ಅಷ್ಟು ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಸರ್. ತುಂಬ ಥ್ಯಾಂಕ್ ಯು. ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರಮೋದಿನಿ ಮ್ಯಾಮ್ ಇದ್ದಾರೆ, ತುಳಸಿ ಮ್ಯಾಮ್ ಇದ್ದಾರೆ. ಆ್ಯಂಡ್ ರವಿ ಸರ್, ನಾನು ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತೆಲುಗು ಮಾಡಿಲ್ಲ, ಕನ್ನಡದಲ್ಲೂ ಮಾಡಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಸೋಸಿಯೇಟ್ ಡೈರೆಕ್ಟರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಸಂದೀಪ್ ಸರ್ ಆಗಲಿ, ಪ್ರಜ್ವಲ್ ಸರ್ ಆಗಲಿ, ಶ್ರೇಯಸ್ ಸರ್ ಆಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಪ್ರಜ್ವಲ್ ಸರ್ಗೆ ತೆಲುಗು ಮತ್ತು ಕನ್ನಡ ಎರಡೂ ಬರ್ತಾ ಇತ್ತು. ಸೊ ತೆಲುಗು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಹರ್ಷ ಸರ್, DOP ಸರ್ ತುಂಬ ಚೆನ್ನಾಗಿ ನನಗೆ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನಂದ್ ಸರ್, ತುಂಬ ಬ್ಯೂಟಿಫುಲ್ಲಾಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎವ್ರಿ ಒನ್, ಲೈಟ್ ಮ್ಯಾನ್ ಆಗಿರ್ಬೋದು, ಎವ್ರಿ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನು ಹೇಳಬೇಕು ಅಂದರೆ, ನಂದು ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ದಾರೆ. ನಮ್ಮ ಅಮ್ಮನೇ ಡಿಸೈನರು. ಬಟ್ ಕಾಸ್ಟ್ಯೂಮ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದು ಕಾಂಚನ್ NX ಅಂತ ಧಾರವಾಡಿಂದ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಅದನ್ನು ಪ್ರಮೋಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಮೂವಿ PR ಪ್ರವೀಣ್ ಸರ್ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ರಿಲೀಸ್ ಆಗೋವರೆಗೂ ಇನ್ನೂ ಜೋರಾಗಿ ಪ್ರಮೋಷನ್ ಮಾಡಿ ರೀಚ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತೆಲುಗು ಫಸ್ಟ್ ಸಿನಿಮಾನ ಸರ್? 2 ಕನ್ನಡ ಸಿನಿಮಾ ಆದಮೇಲೆ ತಮಿಳ್ ಮಾಡಿದೆ. ಆಮೇಲೆ ಒಂದು ಹಿಂದಿ ಸಿನಿಮಾ ಮಾಡಿದ್ದೀನಿ. ಅದು ರವಿರಾಜ್ ಸರ್ ಪ್ರೊಡ್ಯೂಸರು, ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಪ್ರೊಡ್ಯೂಸರು, ಶ್ರೇಯಸ್ ತಲ್ಪಡೆ ಹೀರೋ. ಹಿಂದಿ ಸಿನಿಮಾ ಅದು ಕಂಪ್ಲೀಟ್ ಆಗಿದೆ, ಇನ್ನು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಅದಾದಮೇಲೆ ತಮಿಳ್ ಸಿನಿಮಾ ಮಾಡಿದೆ. ಅದಾದಮೇಲೆ ಇದು ತೆಲುಗು ಆ್ಯಂಡ್ ಕನ್ನಡ ಸಿನಿಮಾ. ಹಾಂ ಸರ್, ಇದೆ.
ಈ ಸಿನಿಮಾದಲ್ಲಿ ನಾನು ಒಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡಿದ್ದೀನಿ. 2 ಶೇಡ್ ಬರುತ್ತೆ, ಒಂದು ಪ್ರೊಫೆಷ್ನಲಿ ಫಿಸಿಯೋಥೆರಪಿಸ್ಟ್ ಆ್ಯಂಡ್ ಪಾತ್ರದ ಪರ್ಸ್ನಲಿ ಬಂದರೆ ಐ ಆಮ್ ಅ ವೆರಿ ಗರ್ಲ್ ನೆಕ್ಸ್ಟ್ ಡೋರ್ ಥರ ಹುಡುಗಿ. ಸೊ ಚಾಲೆಂಜಿಂಗ್ ಏನು ಇತ್ತು ಅಂದರೆ ಪಾತ್ರ ಮಾಡುವಾಗ ಎಲ್ಲ ಅನೀಶ್ ಸರ್ ತುಂಬ ಹೆಲ್ಪ್ ಮಾಡಿದ್ರು, ಎಲ್ಲರೂ ತುಂಬ ಹೆಲ್ಪ್ ಮಾಡೋದು, ತುಂಬ ಈಸಿ ಆಯಿತು. ಬಟ್ ತೆಲುಗು ಡೈಲಾಗ್ ಹೇಳೋದು ಸ್ವಲ್ಪ ಕಷ್ಟ ಇತ್ತು. ಬಟ್ ಎವ್ರಿ ಒನ್ ಹೆಲ್ಪ್ ಮೀ ಆ್ಯಂಡ್ ಚೆನ್ನಾಗಾಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೀವ್ ಕನಕಾಲ. ನಾ ಕನ್ನಡದಲ್ಲಿ ನಟಿಸಿದ್ದು ಪ್ರಥಮ ಚಿತ್ರ. ಸೊ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ಬ್ಲೆಸ್ ಆರ್ ಟೀಮ್ ಆ್ಯಂಡ್ ಬ್ಲೆಸ್ ಮೀ ಆಲ್ಸೋ. That is for today, my Kannada. For next time, I'll definitely speak better in Kannada. So now you can ask. Super. See, why I was waiting for me to call, you know. Because No, whatever I wanted to tell about the movie, she started telling each and everything. producer Now, told everything. Producer sir, he took certain things away. So Natya sir, he took away. And Ravi sir, where is Ravi sir? Sir, మీరు అక్కడ కూర్చుంటారా సార్, మీరు ఇటు రావాలి. కమ్ ప్లీజ్, కమ్ నన్ను ప్లీజ్ బన్నీ ప్లీజ్. I had a privilege meeting a nice person like Ravi Bhatt garu. So thanks sir. ఎందుకంటే while acting, see, when you feel, when you act with good actors, you have the privilege. So thanks, I had a nice privilege with you. So again, malli sorry, Telugu vachestam majlo. After so many months I've seen you again, so I felt very happy. So thanks. Yeah, you wanted to ask me something. ಸಿನಿಮಾ ಬಗ್ಗೆ ಕೇಳಬೇಕು. ಹೈದರಾಬಾದ್ ಹೇಗಿದೆ ಸರ್? Hyderabad, it is very good. Very good. ಜೂನಿಯರ್ NTR ಸರ್ ಹೇಗಿದ್ದಾರೆ ಸರ್? ಜೂನಿಯರ್ NTR ಇಸ್ ಆಲ್ಸೋ ತುಂಬಾ ಚೆನ್ನಾಗಿದ್ದಾರೆ. ಕರೆಕ್ಟ್. ಚೆನ್ನಾಗಿದ್ದಾರೆ. ಓಕೆ. ಇನ್ನೊಬ್ರ ಬಗ್ಗೆ ಕೇಳಬೇಕು, ಬಿಕಾಸ್ ನಾನು ಆಂಕರ್ ಆಗಿರೋದ್ರಿಂದ. ಸುಮಾ ಮೇಡಮ್ ಹೇಗಿದ್ದಾರೆ ಸರ್? ತುಂಬಾ ಚೆನ್ನಾಗಿದ್ದಾರೆ. ಶಿ ಇಸ್ ನೌ ರೈಟ್ ಇನ್ ಬ್ಯಾಂಗ್ಳೂರ್. ಓ, ನೀವು ಕರ್ಕೊಂಬರ್ಬೇಕು ತಾನೆ? No, but she has come on her she's some other work. Yeah, she is visiting her cousin. So ಓಕೆ, ಕಮಿಂಗ್ ಬ್ಯಾಕ್ ಟು ಸಿನಿಮಾ. ಈ ಪಾತ್ರದ ಬಗ್ಗೆ, ಈ ಸಿನಿಮಾ ಬಗ್ಗೆ, ತಂಡದ ಬಗ್ಗೆ ಹೇಳೋದಾದ್ರೆ, ಒಂದು ಒಳ್ಳೆ ಸಿನಿಮಾ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ. ನಮಗೆಲ್ಲ ಬಹಳ ಖುಷಿ. ತುಂಬ ವರ್ಷ ಮುಂಚೆನೇ ನೀವು ಬರಬೇಕಾಗಿತ್ತು, ಲೇಟ್ ಆದರೂ ಲೇಟೆಸ್ಟ್ ಆಗಿ ಎಂಟ್ರಿ ಆಗ್ತಾ ಇದ್ದೀರಾ ಸರ್. ಏನು ಹೇಳ್ತೀರಾ? I am really blessed, and I should thank Bhavaprita Productions and producer Vijay Reddy garu, such a nice man, where I could meet such nice people. And to this Kannada industry, where I've entered, to this my character to happen this, that is Mr. Anish. Thank you, Anish. Love you. Because I've acted in probably 225 movies or so. I've worked with different directors, different tastes and different directors and different languages also. Hindi and even Tamil also I've worked. But this man, there, you know Mr. Rajmouli, right? Yeah. Jackana. Everybody knows him. I call him Jackana. So that man, he changed my course. I was in television. I was busy in television. So he changed my direction towards movie. So, and he has given me a beautiful student number 1, and then Sai and Vikramarkudu, variations of characters for me. Like that, in Kannada, I feel Anish as my Rajmouli. No, I'm not trying to praise you or lift you. That is my sincere feeling, because to get me into Kannada industry, someone has changed my direction. You know, you have to feel that my gratitude is that towards you. So take my sincere gratitudes. Please accept that. And coming to this particular movie, I've met so many nice people. You know, Harsha sir, DOP. Every day he used to work. He used to come. He used to be in his own sweet little this thing. Okay, light. Okay, here move. Okay. Anish used to call. Harsha, you're ready? Sir, ಆಗಿತ್ತು. No problem. Nandisha is there. That's why I took his name. So
And so Nandish ji and sorry మిగతా వాళ్ళ పేరు తెలియదు. సో అలాగే నాగార్జున శర్మ గారు, సార్ యువర్ సాంగ్ ఇస్, you just snapped away my legs. Super fantastic. Nice lyrics and the tune. Anand sir, definitely నా సినిమాకి కూడా, ఐ మీన్ సారీ ఏమనుకోకండి మధ్యలో తెలుగు వస్తే, నా సినిమాకి కూడా, టు మై మూవీ అండ్ మై సన్స్ మూవీ ఆల్సో యూ గోయింగ్ టు బీ ఎ మ్యూజిక్ డైరెక్టర్ వెరీ షార్ట్లీ. సో fantastic music. So even this man, like OTP, this is over torture and pressure. This man created pressure. That man, Mr. Anand, he tortured me. Torture. Yeah, they made me sing a few lines for this movie. I said, hey, I don't know even if I can sing in the bathroom. You want me to sing here? What is this? This man says, Anna, no padestav anna, Anna, no problem Anna, come on. That man says, sir, very good sir, okay, ready. I don't know, basically I don't have sense at all, no rhythm, nothing. They used to say, gone, one more. And I felt so bad, at least I should have learned this art also. But in this process, I have learnt a little bit from Anand sir. So thank you, Anand ji. Thank you very much. And Natya Ranga garu, when he performs, in this one particular clip is there. Trailer lo, you might have seen all the trailer clips. Yeah, when I shoot, he runs and jumps from the parapet wall also. I was there in that particular location. He ran in such a speed and he jumped from the parapet wall on the roadside. So, and whenever I see, vehicle also passed. It was almost near the road. So, vehicle also passed. But that man is very good performer. And whenever he comes late, he gives the same expression. Anish says, ಏನು ನಾಟ್ಯ ಅವರೇ ನೀನು ಲೇಟ್ ಆಯಿತು, ಒಂದಿನೂ ಆನ್ ಟೈಮ್ ಬಂದಿಲ್ಲ. That time he gives an expression. So his expressions are very good, fantastic. Those expressions all worked really well in the movie also. It all needed in the movie also. So Natya avare, super. You are a very good performer. ನೀವು ಹೈದರಾಬಾದ್ ತೆಲುಗು ಅಲ್ಲಿ ನೀವು ಬಂದಿತ್ತೆ ಶಾರ್ಟ್ಲಿ, because you are a very good actor also. So, and I have to thank Shreyas Shetty and Prajwal, especially Prajwal. That man used to teach me Kannada lines, how to speak, how to pronounce. At times he used to be very hard also. He used to give me proper bookish Kannada scripture also. At times I couldn't even pronounce certain things. Even a short span, no? That time Anish used to help me. Okay, I'll give you another word, Anna. Okay, he used to think about that and he used to give me those words. So, but he helped me with the language and he made me comfortable to speak those. Though I got, they practiced me, so I got to, today even those lines which I said before I started my speech, that is all because of Prajwal and Anish. So thanks to them. And as I said, Ravi Bhatt garu, it is, I met a beautiful person, beautiful actor, so sensible and very down to earth person here. And both the heroines, Swarupa Rani and even our Janvika. So everyone are calling you Janvika, right? No, now it is very clear that Janvika, they are also very nice and naive. They also performed really well. They were all very down to earth. The one thing astonished me is these people are very cool, no airs, nothing. They were all friendly. It was like family. Though everyone, we were sitting around and eating, so everything was equal. And I really loved working here in this Kannada industry. I hope after this Love OTP,
Fingers crossed. I hope that I might get chances in Kannada also. Hope so. Then I'll tell. Next time I'll speak fully in Kannada. You won't ask me any other questions? Ah. Anish is a, see, as I said, sorry, I didn't tell much about Anish. Anish knows his art very much, sir, because I worked nearly 225 films. In that, say 150 to 175 different directors, different genres and different generations of directors I've worked. So I know how they work. Certain people have only certain skills, only direction. Certain people, they only can have script knowledge. Certain people, they don't have short division. They can't do much of it. They are dependent on the DOP. But this man, he writes his script. He directs. He even has the knowledge of blocking, framing sense. He even has the editing sense. Here only he will edit, not before going to the edit table. He edits here itself. He has the music sense. I was astonished. Oh man, this man has so much of abundance of knowledge and talent. And definitely, after this movie, I wish and I bless him that he reaches to next level. Where when I call Sir Anish, who's this? I wish. See, I sincerely wish it to happen. He has to become so busy. నేను విష్ చేసిన వాళ్ళందరూ అంత పైకి వచ్చారు. నేను తారక్కి కూడా అలాగే చెప్పాను. తారక్, మనం ఇప్పుడు ఇలా కూర్చొని మాట్లాడుకుంటున్నాం. నువ్వు పెద్ద స్టార్ అయిన తర్వాత నేను ఫోన్ చేసినా నువ్వు కలవకూడదు, నువ్వు నన్ను మర్చిపోవాలన్నా. అది ఎప్పటికి కాదులే అన్నాడు. అది అప్పుడు ఎప్పుడో మా స్టూడియో నెంబర్ 1 టైంలో. ఇప్పటికీ మర్చిపోలేదు అనుకో, కలుస్తున్నాం. బట్ నేను అంతగా విష్ చేస్తున్నా, యూ విల్ డెఫినెట్లీ కమ్. నవ్ హీఈస్ లైక్ ఎ ఫ్యామిలీ టు మీ. ఆయన కూడా, విజయ్ గారు కూడా, హీఈస్ లైక్ ఎ ఫ్యామిలీ టు మీ. సార్ కన్నడ కొంచెం ప్రాబ్లం. నెక్స్ట్ టైం I'll definitely dub with my own voice. If an opportunity comes in Kannada language, next time I'll definitely dub myself. Sir? Now recently Kantara 1. That too, in Hyderabad, I didn't see in my Telugu language. I've seen in Kannada. So it was fantastic, mind-blowing, the whole new world of Kantara. And definitely Rishabh Shetty garu will definitely get national award again for best actor, and for director also he should get. So that good and great movie it is. And the actors also, they performed really good, superb, fantastic. Even that Gulshan Devai garu and Rukmini Vasant, she also performed immensely superb. And both the comedians, father and son, beautiful. They performed really great. And sorry, I heard that the son character person he passed away. I'm sorry for that. Not yet, sir. But I am sure after Love OTP, I'll definitely get some offers. But recently, when I met Shivanna garu, I asked him, sir, if you happen to have any opportunity, please give me a character. I asked him. So let's see what will happen. ಅದೇ ಶಿವಣ್ಣನ್ ಮೀಟ್ ಮಾಡಿದ್ರಿ, ರವಿ ಸರ್ನ ಮೀಟ್ ಮಾಡಿದ್ರಿ, ಶ್ರೀಮುರಳಿ ಸರ್ನ ಮೀಟ್ ಮಾಡಿದ್ರಿ. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಈಗಷ್ಟೇ ಹೇಳಿದ್ರಿ ಶಿವಣ್ಣಂಗೆ ನೀವೇ ರಿಕ್ವೆಸ್ಟ್ ಮಾಡಿದ್ರಿ. ಖಂಡಿತವಾಗ್ಲೂ ನಿಮ್ಮ ಥರದ್ದು ಒಂದು ಕಲಾವಿದರನ್ನ ಕನ್ನಡ ಇಂಡಸ್ಟ್ರಿ ತುಂಬ ವಾರ್ಮ್ ವೆಲ್ಕಮ್ ಕೊಡುತ್ತೆ. They were all very sweet. Thank you all, especially Shivanna garu, Ravichandran garu, great legendary Ravichandran garu, and Srimurali garu. He was full of energy. Hey man, Anish, come in brother. What's you're doing? What's up? You have to do lots of movies. He was full of energy, and he wished all our team
Shivraj Kumar sir also, he was so nice. Anish, he made me meet in Kantirava Studios while he was shooting there, Shivraj Kumar gar in Kantirava Studio. After that, yesterday, not yesterday, day before yesterday, when we went to Shivanagaru place, that time he asked me, we met at some function, right? I said, no sir, I said. No, okay, then. You acted in Student Number 1, right, sir? I saw your movie Student Number. Oh man, this man remembers me with that movie. Oh, thank you. I really was fully zapped floored. You know, I was. Thank you, Shivanagaru, for making my day. And they were very humble. They were so sweet. They didn't make me feel that I'm an outsider. So thank you all, and thanks to the Kannada people and for the press also for coming here and gracing this function. And please do make our movie spread wildly into the public. So you people will definitely help us go into public 10 times more. So spread a nice word so that our movie Love OTP will be huge success. ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪ್ರೆಸ್ ಅವ್ರಿಗೂ ನಮಸ್ಕಾರ. ಎಲ್ಲಿಂದ ಮಾತು ಶುರು ಮಾಡಬೇಕು ಗೊತ್ತಿಲ್ಲ. ಲೆಟ್ ಮಿ ಸ್ಟಾರ್ಟ್ ಫ್ರಮ್ ವಿಜಯ್ ರೆಡ್ಡಿ, ನನ್ನ ಕ್ಲೋಸ್ ಫ್ರೆಂಡು. ಕ್ರಿಕೆಟರ್ ಆಗ್ಬೇಕಂತ ಟ್ರೈ ಮಾಡಿದ್ವಿ, ಆಗಲಿಲ್ಲ, ಮಿಸ್ ಹೊಡೆದ್ವಿ. ಇಬ್ಬರು HAL ಗ್ರೌಂಡ್, NAL ಗ್ರೌಂಡಲ್ಲಿ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾನು ವೈಟ್ ಫೀಲ್ಡಿಂದ ಬರ್ತಿದ್ದೆ, ಇವರು ಮಾರುತಲ್ಲಿಂದ ಬಂದ. ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಅದೇ ನಾನು ತುಂಬ ಪ್ರೆಸ್ ಮೀಟಲ್ಲಿ ಓದು ಬರೋದಲ್ಲೆಲ್ಲ ತುಂಬ ವೀಕು. ಸಿನಿಮಾ ಇಂಡಸ್ಟ್ರಿಗೆ ಅದು ಬೇಕಾಗಿರಲಿಲ್ಲ ಅಂತಂದು ಗೊತ್ತಿತ್ತು, ಒಂದು ಆ್ಯಕ್ಟಿಂಗ್ ಇದೆಲ್ಲ. ಸೊ ಅವಾಗ ಇಲ್ಲ ಮಾಡ್ಲಿಂಗ್ ಮಾಡಿಬಿಡ್ತೀನಿ ಅಂತ. ಮಾಡ್ಲಿಂಗ್ ಯಾವ ಕಾಲೇಜ್ ಕರೆಕ್ಟು ಅಂದಾಗ ಬಾಲ್ವಿನ್ಸ್ ಸಜೆಸ್ಟ್ ಮಾಡಿದ್ರು. ಈ ವಾಸ್ ಅ ಸೀನಿಯರ್ ಟು ಮೀ. ಸೊ ನಾನು ಎಂಟ್ರಿ ಕೊಟ್ಟಿದ್ದು ಅವ್ರ ಎಕ್ಸಿಟ್ ಇತ್ತು ಅಲ್ಲಿ ಕಾಲೇಜಲ್ಲಿ. ಅಲ್ಲಿಂದ ಹೋಗ್ತಾ 3 ಸೆಮಿಸ್ಟರ್ ಆದಮೇಲೆ ಅನಿಸಿ ಯಾಕೋ ಓದೋದು ಹತ್ತಾ ಇರಲಿಲ್ಲ. ನಮ್ಮ ಅಪ್ಪ ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ, ಫೀಸು ಎವ್ರಿ ಸೆಮಿಸ್ಟರ್ ಕಟ್ಟಿ 3ನೇ ಸೆಮಿಸ್ಟರ್ ಕಟ್ಟೋವಾಗ ಐ ಟೋಲ್ಡ್ ಅಪ್ಪಗೆ ಫೋನ್ ಮಾಡ್ತಾ, ಲೈನಲ್ಲಿ ನಿಂತಿದ್ದೆ, ಸೆಮಿಸ್ಟರ್ ಫೀಸ್ ಕಟ್ಟಬೇಕು. ಐ ಥಿಂಕ್ 20,000 ಏನೋ ಇತ್ತು. ಯಾಕೋ ವೇಸ್ಟ್ ಮಾಡ್ತಾ ಇದ್ದೀನಿ ಅನಿಸ್ತು. ಅದು ತುಂಬ ಚಿಕ್ಕವಾಗಿ ಅನಿಸಿದ್ರೆ ಇನ್ನೂ ಉಳಿಸ್ತಾ ಇದೆ ದುಡ್ಡು ನಮ್ಮ ಅಪ್ಪಂದು. ಬಟ್ ಈ ಟೈಮಲ್ಲಿ ಅನಿಸ್ತು. ಹೋಗ್ಬಿಟ್ಟು ಕುತ್ಕೊಂಡು ಕೇಳಿದೆ, ಅಪ್ಪ ಯಾಕೋ ವೇಸ್ಟ್ ಅನ್ಸಿ, ಏನಾಗ್ತೀಯೋ, ಹೀರೋ ಆಗ್ತೀನಿ ಅಂದರು. ಒಂದು ನಕ್ಬಿಟ್ರು, ಹೆಂಗೋ ಆಗ್ತೀಯ, ಯಾರೋ ಇದ್ದಾರೆ ನಮ್ಮ ಮನೇಲಿ. ಇಲ್ಲಪ್ಪ ಆಗ್ತೀನಿ, ನಾನು ಆಗ್ತೀನಿ ಅಂದೆ. ಸೊ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತೀನಿ, ಇಲ್ಲ ಅಂದರೆ ಹೆಂಗೋ ರೋಡಲ್ಲಿದ್ದಾದರೂ ಆಗ್ತೀನಿ ಅನ್ನೋ ಥರ. ಸೊ ವಿಜಿಗೆ ಫೋನ್ ಮಾಡಿದೆ, ವಿಜಯ್ ಹಿಂಗೆ ಹೀರೋ ಆಗ್ಬಿಡೋಣ ಬಾ ಅಂತ. ಹೌದಾ, ಒಳ್ಳೆ ಐಡಿಯಾ ಡಾರ್ಲಿಂಗ್, ಒಳ್ಳೆ ಐಡಿಯಾ ಆಗ್ಬಿಡೋಣ ಅಂದ್ರೆ ಅವರು. ಹೋಗ್ಬಿಡೋಣ ಹೈದ್ರಾಬಾದ್ಗೆ, ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ನೆಕ್ಸ್ಟ್ ಮಂತ್ ಹೋಗ್ಬಿಡೋಣ ಹೈದ್ರಾಬಾದ್ಗೆ ಅಂತೆಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ. ನಾನು ಮನೇಲಿ ಹೇಳ್ಬಿಟ್ಟು ಕಿತ್ತಾಬಿಟ್ಟು ರೆಡಿ ಮಾಡಿಕೊಂಡು ಡೇಟ್ ಹತ್ರ ಬರ್ತಾರೆ. ಡಾರ್ಲಿಂಗ್ ಅಂದರೆ ಎಲ್ಲಿ ಡಾರ್ಲಿಂಗು, ಕೈ ಕೊಟ್ಬಿಡೋದಾ? ನಾನು ಒಬ್ಬನೇ ಹೋಗಿದ್ದೀನಿ ಹೈದ್ರಾಬಾದ್ಗೆ. ನನಗೆ ನಮ್ಮ ಮನೇಲಿ ಏನು ಹೇಳಿದೆ, ವಿಜಯ್ ಬರ್ತಾನೆ, ನಾನು ವಿಜಯ್ ಇರ್ತೀವಿ, ಒಂದು ಫ್ಲಾಟ್ ಮಾಡ್ಕೊಂಡಿರ್ತೀವಿ, ಆ್ಯಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀವಿ, ಅದೆಲ್ಲ ಹೇಳ್ಬಿಟ್ಟಿದ್ದೆ, ಬಿಲ್ಡಪ್ ಕೊಟ್ಬಿಟ್ಟಿದ್ದೆ. ಅಣ್ಣ ನೋಡಿದ್ರೆ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು. ಸೊ ಒಬ್ಬನೇ ಹೋದೆ. ಸೊ ಅಲ್ಲಿ ಹೋಗಿದ್ದ ಅದೆಲ್ಲ ಪ್ರಯತ್ನಗಳು, ಅದೆಲ್ಲ ನಿಮಗೆಲ್ಲ ಗೊತ್ತಿರೋದೆ. ಅದೆಲ್ಲ ಆ ಜರ್ನಿ ಎಲ್ಲ ಆದ ನಂತರ ಅವಾಗವಾಗ ನನ್ನ ಸಿನಿಮಾಗೆ ಪ್ರೀಮಿಯರ್ ಶೋಸ್ ಬರ್ತಿದ್ರು, ಸಿಗ್ತಿದ್ರು. ಎಲ್ಲ ಆದಮೇಲೆ ಒಂದಿನ ನನಗೆ ಫೋನ್ ಮಾಡಿದ್ರು, ಡಾರ್ಲಿಂಗ್ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದೀನಿ ಅಂತ. ಅಂದು ಕೂಡಲೇ ನಾನು ಶಾಕ್ ಆಯಿತು. ವಿಜಯ್ ಏನು ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತ. ಡಾರ್ಲಿಂಗ್ ಇದು ಇಲ್ಲಿ ಅಂದರೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಆಗು ಹೋಗುಗಳು, ನಾವು ಪಟ್ಟಿರೋ ಎಲ್ಲ ಇದು ಮಾಡಿದೆ. ಅವ್ರು ಒಂದೇ ಹೇಳಿದ್ರು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ಆಗುತ್ತೆ ಅಂದಾಗ. ಸೊ ಹಂಗೆ ಮೈಸೂರು ಯೂಶ್ವಲಿ ಹೋಗ್ತಿರ್ತೀವಿ. ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗೋವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ. ತುಂಬ ಇಷ್ಟ ಆಯಿತು. ಹಿಂಗೆ ಹೋಗ್ತಾ ಅದು ಇಟ್ ವಾಸ್ ಓನ್ಲಿ 1 ಲ್ಯಾಂಗ್ವೇಜ್ ಫಿಲ್ಮ್. ಬರ್ತಾ ವಿಜಯ್ ವಾಸ್ ಲೈಕ್ 3 ಲ್ಯಾಂಗ್ವೇಜ್ ಮಾಡಿಬಿಡೋಣ ಅಂದರು. ಅಣ್ಣ ಒಂದೇ ಕಷ್ಟ, 3 ಲ್ಯಾಂಗ್ವೇಜ್ ಅಂದರೆ ಡಬ್ ಅಂದರೆ ಈಸಿ. ಆಫ್ಟರ್ ಕಂಪ್ಲೀಟಿಂಗ್ 1 ಪ್ರಾಜೆಕ್ಟ್ ಡಬ್ ಮಾಡಿಬಿಡ್ಬೋದು ಅನ್ನೋದು. ಮತ್ತು ನೀವು ತೆಲುಗು ಸ್ಟ್ರೈಟ್ ಹಾಕಿ ಮಾಡ್ತಿದ್ದೆ ಅಂದರೆ ತುಂಬ ದುಡ್ಡು ಕಳ್ದಿದ್ದೀನಿ ಸರ್. ಅಲ್ಲೂ ಎತ್ಕೊಂಬರ್ಬೇಕು, ಹೋಗ್ಬಿಟ್ಟು ಹೈದ್ರಾಬಾದಲ್ಲೂ ಬಡ್ಡಿ ಸಮೇತ ಎತ್ಕೊಂಬರೋದು ತುಂಬ ಇದೆ ಅಲ್ಲಿನೂ. ಸೊ ಸ್ಟ್ರೈಟೇ ಮಾಡಬೇಕು ಅನ್ನೋದು ಒಂದಿತ್ತು ನನ್ನ ಮೈಂಡಲ್ಲಿ. ಸೊ ಸ್ಟ್ರೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯಿತು. ಆ್ಯಂಡ್ ಈ ಸಪೋರ್ಟೆಡ್ ಮೀ ಇನ್ ಎವ್ರಿ ವೇ. ಇದು ಹಿಂಗೆ ಮಾಡೋಣ, ಇದು ಅದು ಮಾಡೋಣ, ಎಲ್ಲವೂ ಫ್ರೀಡಮ್ ಕೊಟ್ಟರು. ನಾನು ಈಗ ಹೇಳ್ತೀನಲ್ಲ, ಈ ಸಿನಿಮಾಲಿ ಏನಾದರೂ ನೆಗೆಟಿವ್ ಆದರೂ ಅದು ಅನೀಶೇ ಕಾರಣ. ಹೋಲ್ ಆ್ಯಂಡ್ ಸೋಲ್ ಈಸ್ ಅನೀಶ್. ಪಾಸಿಟಿವ್ ಆದರೂ ಹೋಲ್ ಆ್ಯಂಡ್ ಸೋಲ್ ಈಸ್ ಅನೀಶ್. ಬಿಕಾಸ್ ಹಿ ಹ್ಯಾಸ್ ಗಿವನ್ ಎವ್ರಿಥಿಂಗ್. ನಿಮ್ಗೆ ಫ್ರೇಮ್ ಬೇಕಾಗಿರೋದು ಕೊಟ್ಟವಾಗ, ನಿಮ್ಮ ಶೂಟಿಂಗ್ ಏನು ಬೇಕಾಗಿರೋದು ಕೊಟ್ಟವಾಗ, ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿ ಕೊಟ್ಟಿದ್ದಾರೆ. ಅದು ನಂಬಿಕೆ ಉಳಿಸ್ಕೊಂಡು ನಾನು ಯಾವತ್ತೂ ವಿಜಿಗೆ ಹೇಳ್ತಿದ್ದೆ, ಡಾರ್ಲಿಂಗ್ ನೀನು ಕಾಲರ್ ಎತ್ತಾಕೊಂಡು ಹೋಗೋ ಸಿನಿಮಾನೇ ನಾನು ತೆಗಿಯೋದು.
ಏನಪ್ಪ ಇಂಥ ಸಿನಿಮಾ ತೆಗೆದುಬಿಟ್ಟೆ ಅಂತ ನಿನ್ಗೆ ಯಾರಿಗೂ ಹೇಳಲ್ಲ. ಅದು ಇವತ್ತು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ನೀನು ವಾಟ್ ಎವರ್ ದ ಇರ್ರೆಸ್ಪೆಕ್ಟ್ ಆಫ್ ರಿಸಲ್ಟ್ ಏರಿಯಲ್ಲಿ ತಿರುಗ್ತಿದ್ದಾಗ ಕಾಲರ್ ಎತ್ತಾಕೊಂಡೆ ಇದ್ದು ಕಣೋ ನಾನು ಮಾಡಿರೋ ಸಿನಿಮಾ 4 ಜನಗೆ ಅದು ಪ್ರೌಡಾಗಿ ಹೇಳ್ಕೊಂಬ. ನಾ ಆಲ್ವೇಸ್ ಟೆಲ್ ವೆನ್ ಎ ಪ್ರೊಡ್ಯೂಸಸ್ ಅ ಫಿಲ್ಮ್ ಪ್ರೌಡಾಗಿ ಕೆಲವ್ರಿಗೆ ಕಾಲು ಎಳೆಯೋರು ತುಂಬ ಇರ್ತಾರೆ ಮಾಡೋಗ, ಏನು ಸಿನಿಮಾ ಇಂಡಸ್ಟ್ರಿನ ಹಿಂಗಾಗ್ತಿದೆ, ಏನು ಮಾಡಿಬಿಡ್ತೀರಾ, ಏನು ಮಾಡಿದ್ದೀವಿ ಅನ್ನೋದು ಎಲ್ಲರೂ ಯಾರ್ಯಾರು ಕಾಲ ಎಳಿತಾರಲ್ಲ ಅವ್ರಿಗೆಲ್ಲ ಉತ್ತರ ಸಿನಿಮಾ ರಿಲೀಸ್ ಆದಮೇಲೆ ಅಂತೀನಿ ನಾನು. ಸೊ ಕಾಲರ್ ಎತ್ತಾಕೊಡೋ ಸಿನಿಮಾನೇ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ ನಾನು. ಸೊ ಕತೆ ಅಂತ ಬಂದಾಗ ಈ ಲವ್ OTP ತುಂಬ ಹಿಂದೆ ಅರವಿಂದ್ ಸ್ವಾಮಿ ಬಿಫೋರೇ ನಾನು ಬರ್ಕೊಂಡಿದ್ದೆ. ತುಂಬ ಎಕ್ಸೈಟ್ಮೆಂಟ್ ಕೊಟ್ಟಂಥ ಸಿನಿಮಾ. ಮೇಲ್ನೋಟಕ್ಕೆ ಲವ್ ಸ್ಟೋರಿ ಅಲ್ವಾ ಅನೀಶ್, ಎಷ್ಟು ಲವ್ ಸ್ಟೋರಿ ಬಂದಿಲ್ಲ, ಏನು ಆ ಥರ ಎಕ್ಸೈಟ್ಮೆಂಟ್ ನಿನಗೆ ಅಂದರೆ ಎಸ್ ಇಟ್ಸ್ ಎ ಲವ್ ಸ್ಟೋರಿ, ಬಟ್ ದ ವೇ ಐ ಹ್ಯಾವ್ ಶೋನ್ ದ ಲವ್ ಸ್ಟೋರಿ ಯಾರು ತೋರಿಸಿಲ್ಲ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ನಾನು ತಗೊಂಡಿರೋ ಒಂದು ಸೀನ್ಸ್ ಆಗಿರ್ಬೋದು, ಬರೆದಿರೋ ಒಂದು ಇದು ಹೀರೋ ಪಡುವಂಥ ಒಂದು ಸ್ಟ್ರಗಲ್ ಎಲ್ಲವೂ ಫನ್ ರೂಪದಲ್ಲಿ ಹೇಳ್ಕೊಂಡು ಹೋಗಿ ಐ ಹ್ಯಾವ್ ಗಿವನ್ ಒನ್ ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಸ್ಟೋರಿ. ಇದು ನಾನು ತೀರಾ ಹೇಳಿದ್ರು ನಾಳೆ ದಿನ ನೀವೆಲ್ಲ ಪ್ರೆಸ್ ಅವರು ನನ್ನ ಫ್ರೆಂಡ್ಸ್ ಎಲ್ಲನೂ ನೋಡಿದಾದ್ಮೇಲೆ ಈ ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಒಬ್ಬನೇ ಕೂತ್ಕೊಂಡು ಬರೀತಿದ್ದೆ ಸ್ಕ್ರಿಪ್ಟು. ಒರೈನ್ ಪಕ್ಕದಲ್ಲಿ ಒಂದು ಕೆಫೆ ಇತ್ತು, ಅಲ್ಲಿ ಕೂತ್ಕೊಂಡು ನೈಟ್ 11 o'clock ಮಾರ್ನಿಂಗ್ 5 ಬರೀತಿದ್ದೆ. ಇಲ್ಲಿಗೆ ಏನು ಅನಿಸುತ್ತೆ, ಮನ್ಸಿಗೆ ಏನು ಅನಿಸುತ್ತೆ ಅದು ನೀಟಾಗಿ ಏನು ಬೇಕು ಈ ಪಾತ್ರದ ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಡೈರೆಕ್ಟ್ ಮಾಡಿದಾಗ ಒಂದೇನಂದರೆ ಆ ಪಾತ್ರದಲ್ಲಿ ಹೋಗ್ಬಿಟ್ಟು ಅವ್ರ ಆ್ಯಕ್ಟಿಂಗಲ್ಲಿ ಆ ಪದಗಳು ಬಂದ್ಬಿಡ್ತಾ ಇತ್ತು, ಈ ಪಾತ್ರದಲ್ಲಿ ಈ ಪದಗಳು ಬಂದ್ಬಿಡ್ತು. ನನಗೆ ಈ ಕ್ಯಾರೆಕ್ಟರ್ಸ್ ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂದರೆ ಈ ಕ್ಯಾರೆಕ್ಟರ್ಸೇ ನನಗೆ ಲೀಡ್ ಮಾಡ್ತಿತ್ತು ಸೀನ್ಗಳನ್ನ. ವೆನೆವರ್ ಎಲ್ಲಾದರೂ ಸ್ಟಕ್ ಆದಾಗಷ್ಟೇ ಆ ಕ್ಯಾರೆಕ್ಟರೇ ಹೇಳ್ತಿತ್ತು ಲೈಕ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಇಸ್ ಮೈ ಸೀನ್, ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಅಂತಿತ್ತು. ಸೊ ಆ ಚೌಕಟ್ಟಲ್ಲಿ ನನಗೆ ತುಂಬ ಚೆನ್ನಾಗಿ ಮೂಡ್ ಬಂತು. ಫಸ್ಟ್ ಆರ್ಟಿಸ್ಟ್ಗಿಂತ ಹೇಳೋಕ್ಕಿಂತ ಬಿಫೋರ್ ಐ ವಾಂಟ್ ಟು ಮೆನ್ಷನ್ ಮೈ ಟೆಕ್ನಿಷಿಯನ್ಸ್. ನನಗೆ ಪ್ರತಿ ಸರಿ ನಾವು ಸೋತಾಗ ಎಲ್ಲರೂ ಅದನ್ನ ಹೇಳೋದು, ಇಲ್ಲ ಅನೀಶ್ ನೀನು ಗೆಲ್ಲೋರ್ನ ಹಾಕ್ಕೊಬೇಕು, ಸಕ್ಸಸ್ಸಲ್ಲಿರೋರ್ನ ಹಾಕ್ಕೊಂಡು ಸಿನಿಮಾ ಮಾಡು, ಎಲ್ಲ ವರ್ಕೌಟ್ ಆಗುತ್ತೆ. ನಮ್ಮ ತಾಯಿಗೂ ನಾನು ಅದನ್ನ ಬಿಲೀವ್ ಮಾಡಲ್ಲ ಸರ್. ಟ್ಯಾಲೆಂಟ್ ಇರೋರ್ನೇ ನಾನು ಹಾಕ್ಕೊಂಡು ಸಿನಿಮಾ ಮಾಡೋದು. ಐ ಬಿಲೀವ್ ದಟ್, ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಟ್ಯಾಲೆಂಟ್ ಇದ್ದರೆ ನಾನು ಕರಿತೀನಿ, ನಾನು ಮಾಡೇ ಮಾಡ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟು ಡಿಸಾಸ್ಟರ್ಸ್ ಇದ್ರೂ ಪರವಾಗಿಲ್ಲ. ಐ ಡೋಂಟ್, ಬಿಕಾಸ್ ಟ್ಯಾಲೆಂಟ್ ಇದ್ದಿದ್ರೇ ಎಲ್ಲವೂ ಇದ್ರೆ ನಮ್ಮ ಮೇಲೊಂದಿನಲ್ಲೇ ಕಿರೀಟ ಇಟ್ಬಿಡ್ಬೇಕು ನನಗೆ. ಅಲ್ಲಿಗೆ ನಾವು ತೋರಿಸ್ಬಿಟ್ಟಿದ್ದು ಏನೇನು ಮಾಡಬೇಕು, ಡ್ಯಾನ್ಸ್, ಆ್ಯಕ್ಟಿಂಗ್ ಎಲ್ಲವೂ ಅಲ್ಲೇ ಮುಗಿದೋಗಿತ್ತು. ಬಟ್ ಇಲ್ಲ ಅದಲ್ಲ, ಬೇರೆ ಡೈಮೆನ್ಷನ್ಸ್ ಬೇರೆ ಇದೆ. ಸೊ ಆ ಹೋರಾಟದಲ್ಲಿ ನಾನು ಇನ್ನೂ ಇದ್ದೀನಿ. ಸೊ ನನಗೆ ನೋವು ಗೊತ್ತಿರುವಾಗ ಐ ವಿಲ್ ನಾಟ್ ಗೋ ಬಿಹೈಂಡ್ ಇಲ್ಲಿ ತೀರಾ ದೊಡ್ಡ ಸಕ್ಸಸ್ ಇದು ಹಾಕೊಂಡ್ಬಿಟ್ರೆ ನನಗೆ ನನಗೆ ಆ ನೋವು ಗೊತ್ತು. ಆ ನೋವು ಗೊತ್ತಿರೋದನ್ನ ಐ ಪಿಕ್ ಮೈ ಟೆಕ್ನಿಷಿಯನ್ಸ್. ಸೊ ಆನಂದ್ ನಾನು ಪ್ರತಿ ಸರಿ ಹೇಳ್ತೀನಿ, ಆನಂದ್ ಯು ವಿಲ್ ಗೆಟ್ ಅ ಸಕ್ಸಸ್, ಯು ವಿಲ್ ಮೇಕ್, ಬಿಕಾಸ್ ನಮ್ಮಿಬ್ಬರ ಕಾಂಬಿನೇಷನ್ ಇದೆ, ಅದು ವರ್ಕೌಟ್ ಆಗುತ್ತೆ. ಐ ಬಿಲೀವ್ಡ್ ಇಟ್. ಆ ಬಿಲೀವ್ಗೆಲ್ಲನೂ ಇವ್ರು ನನ್ನ ಬಿಲೀವ್ ಮಾಡಿದ್ರು. ಸೊ ಈವನ್ ಹರ್ಷನ್ ಸೆಲೆಕ್ಟ್ ಮಾಡಿದಾಗೂ ಅಷ್ಟೇ, ಹರ್ಷ ನಮ್ಗೆ ಎಷ್ಟೋ ಸಿನಿಮಾಗಿ ಆಸ್ ವರ್ಕ್ಡ್ ಆಸ್ ಅನ್ ಅಸಿಸ್ಟೆಂಟ್. ಯಾರನ್ನ ಹಾಕೋಣ ನಮ್ಮ ನಂದೀಶ್ ಹೇಳ್ದ, ಭಯ ಹರ್ಷ ಇದ್ದಾರಲ್ಲ, ಹೌದಲ್ವಾ ನಮ್ಮ ಹರ್ಷ ಇದ್ದಾರಲ್ವ, ಯಾರಿಗೂ ಕೊಡೋದೇನಕ್ಕೆ, ಹರ್ಷ ಕೊಡೋಣ ಚಾನ್ಸು. ಸಿ ಐ ನೋ ಯು ಕ್ಯಾನ್ ಡೂ ಇಟ್ ಅಂದಾಗ ಕರೆದು ಕೊಟ್ಟೆ. ದೆನ್ ಎಡಿಟ್ರು ಶರತ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ನಿಜವಾಗ್ಲೂ ಓವರ್ ಟಾರ್ಚರ್ ಪ್ರೆಷರ್ ಕಥೆಯಲ್ಲಿ ಎಷ್ಟಿದೆಯೋ, ಬಟ್ ನೈಟ್ ಆ್ಯಂಡ್ ಡೇ ಅಂತೂ ಹಿಂಸೆ ಕೊಟ್ಟಿದ್ದೀನಿ ಎಲ್ಲರಿಗೂ. ನನಗೆ ನಿದ್ದೆ ಬರಲ್ಲ ಪಾಪ, ಅವ್ರಿಗೆ ನಾನು ಬಿಡಲ್ಲ. ಸೊ 24 hours ಶೂಟ್ ಆಗಿರ್ಬೋದು, ಇದೆಲ್ಲವೂ ಇವನ್ ಎಡಿಟ್ರಿಗೂ ಅಷ್ಟೇ. ಒಂದು ಇನ್ಸಿಡೆಂಟ್ ಇದೆ, ಇಂಟರ್ವಲ್ ಬ್ಲಾಕ್ ನಾವು RR ಮಾಡೋವಾಗ ನಾನು ನಂಬರ್ ಆಫ್ ಟೈಮ್ಸ್ ಎಡಿಟ್ ಟು ಮ್ಯೂಸಿಕ್ ಟು ಎಡಿಟ್ ಐ ವಿಲ್ ಬಿ ಶಿಫ್ಟಿಂಗ್. ನಾನು ಲಾಕ್ ಮಾಡಿದ ತಕ್ಷಣ ಮ್ಯೂಸಿಕ್ ಆದರೆ ನಾನು ಬಿಡೋದಿಲ್ಲ, ಎಡಿಟ್ ಮಾಡ್ತೀನಿ, ಇಟ್ ಗೋ ಟು ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋ, ಅಲ್ಲಿಂದ ಮತ್ತೆ ಕರೆಕ್ಷನ್ ತೊಗೊಂಡ್ಬರ್ತೀನಿ. ನೈಟ್ 1 ಗಂಟೆ ಅನಿಸುತ್ತೆ, ಇಂಟರ್ವಲ್ ಬ್ಲಾಕ್ ಮ್ಯೂಸಿಕ್ ಒಂದು ಕೊಟ್ಟರು ಆನಂದ್. ಎಕ್ಸೈಟ್ ಆಗಿಬಿಟ್ಟೆ ನಾನು. ನನ್ನ ಡೈಮೆನ್ಷನ್ ಟುವರ್ಡ್ಸ್ ಇಂಟರ್ವಲ್ ಬ್ಲಾಕ್ ಚೇಂಜ್ ಆಯಿತು. ಇಮಿಡಿಯೇಟ್ ಎಡಿಟರ್ ಕಾಲ್ ಮಾಡಿದೆ, ಅವ್ನು ಪಾಪ ಮಲಗಿದ್ದ. ಶರತ ಚಿನ್ನ ಬಾರಾಜ, ಇವಾಗ ಮೂಡ್ ಬಂದಿದ್ರು, ಎಡಿಟ್ ಮಾಡಲೇಬೇಕು ಅಣ್ಣ, ಬೆಳಿಗ್ಗೆ ಬರಲ್ಲ, ಬೆಳಿಗ್ಗೆ ಮೂಡ್ ಇಳ್ದೋಗ್ಬಿಡುತ್ತೋ, ಅದೇನೇ ಆಗಿರಲಿ ದಿಸ್ ಇಸ್ ದ ರೈಟ್ ನೋಟ್ಸ್. ಆ ಈಟು ಎನರ್ಜಿ ಇದ್ದಾಗೆ ಕಟ್ ಮಾಡಿಬಿಡ್ಬೇಕು. ಸೊ 1:30 ಅವ್ನ ಮನೆಗೆ ಕರೆಸ್ಕೊಂಡು ಅಲ್ಲಿ ಎಡಿಟ್ ಮಾಡಿ 4 o'clock ಲೈಕ್ ಎಂಜಾಯ್ ಮಾಡ್ತಿದ್ವಿ. ದಿಸ್ ಇಸ್ ವಾಟ್ ಲೈನೋ ಸಿಕ್ತುಕೊಂಡು ವಿ ಗಾಟ್ ಇಟ್ ಅನ್ನೋ ಥರ. ಸೊ ಅದು ನನ್ನ ಟೆಕ್ನಿಷಿಯನ್ಸು. ಆ್ಯಂಡ್ ನಾಗು, ತುಂಬ ಜನ ಹೇಳಿದ್ರು ಏನು ಎಲ್ಲ ಸಾಂಗು ನಾಗುಗೆ ಕೊಡ್ತೀಯ. ಆ ಬಾಂಡ್ ಇದೆ, ನಾಗು ಕೂತ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಅಲ್ಲೇ ಕ್ರ್ಯಾಕ್ ಆಗಿಬಿಡ್ತಾ ಇರುತ್ತೆ. ಸೊ ನಿಮಗೆ ಜೆಲ್ ಆದಾಗ ಎಲ್ಲವೂ ಇದ್ದಾಗ ನನಗೆ ಆಪ್ಷನ್ ಕಾಣಿಸಲ್ಲ. ನನ್ನ ಮಿಸ್ಟೇಕೋ ಏನೋ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಅ ಕಂಫರ್ಟ್ ಝೋನ್ ವಿತ್ ಹಿಮ್. ಎನಿ ಟೈಮ್ ಫೋನ್ ಮಾಡಿದಾಗಲೂ ದೆರ್ ಇಸ್ ಏನೋ ಅದೇ ರೆಸ್ಪೆಕ್ಟ್, ಅದೇ ರೆಸ್ಪಾನ್ಸ್ ನಾಗು ಕಡೆಯಿಂದನೂ ಇರುತ್ತೆ. ಬಟ್ ಥ್ಯಾಂಕ್ ಯು ನಾಗು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಂದೀಪ, ಅರುಣ, ಶ್ರೇಯಸ್ಸು, ಪ್ರಜ್ಜು, ಸುರೇಶ,
ಪಾಪ ತೀರಾ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಈಗ ಎಲ್ಲರೂ ಇದು ಅಂದರೆ ಒಂಥರ ಏನೋ ಸ್ಟ್ರಿಕ್ಟ್ ಆಫೀಸರ್ ಥರ ನನಗೆ ಕೆಲಸ 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 ಅದು ಬಿಟ್ಟು ಬೇರೆ ಆಲೋಚನೆ ಇರಲ್ಲ, ಇದೂ ಇಲ್ಲ. ಬಟ್ ನಮ್ಮ ಹುಡುಗರಿಗೆಲ್ಲ ಹೇಳೋದೇನೆಂದರೆ ವಿ ಆರ್ ಇನ್ ಲರ್ನಿಂಗ್ ಪ್ರೋಸೆಸ್, ಬಿಕಾಸ್ ಯು ಗೈಸ್ ಆರ್ ನೆಕ್ಸ್ಟ್. ಇದು ಕಲಿತಿದ್ದೀವಿ, ಲೆಟ್ಸ್ ಆಲ್ ವರ್ಕ್. ಸೊ ಇವ್ರಿಗೆಲ್ಲ ಈ ಮೂಮೆಂಟೂ ಅಷ್ಟೇ ವರ್ಕ್ ಲೋಡ್ ವಿಲ್ ಬಿ ಟೂ ಮಚ್. ನನ್ನಿಂದೆ ಅವರೆಲ್ಲನೂ ವರ್ಕ್ ಲೋಡ್ ತಗೊಂಡು ಹೋಗ್ತಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎಲ್ಲರಿಗೂ, ನನ್ನ ಟೀಮ್ಗೆ. ಆ್ಯಂಡ್ ಆರ್ಟಿಸ್ಟ್ ಅಂತ ಬಂದಾಗ ಫಸ್ಟ್ ರಾಜೀವಣ್ಣ. ಮೇ ಬಿ ಇದು ಕನ್ನಡ ಮಾತ್ರ ಆಗಿದ್ರೆ ರಾಜೀವಣ್ಣ ಬರ್ತಿರ್ಲಿಲ್ವೇನೋ, ಅದು ಥಾಟಿಗೆ ಬರ್ತಿರ್ಲಿಲ್ಲ ನನಗೆ. ಸೊ ವೆನ್ ನನ್ನ ಫ್ರೆಂಡು 2 ಲ್ಯಾಂಗ್ವೇಜ್ ಮಾಡಿಬಿಡೋಣ ಅಂದಾಗ ಆಗ ನಾನು ರಾಜೀವಣ್ಣ ಇದ್ರೆ ಚೆನ್ನಾಗಿರುತ್ತೆ ಹೇಳಿದೆ. ನಾನು ಫಸ್ಟ್ ಟೈಮ್ ಅಂತ ನಾನು ಸೆಕೆಂಡ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀನಿ. ಬಟ್ ನನಗೆ ಯಾವ ಟ್ಯಾಂಟ್ರಮ್ಸ್ ಇರಬಾರ್ದು, ಯಾವುದೋ ಇದಿರ್ಬೋದು. ನಾನು ತುಂಬ ಪಾಸಿಟಿವ್. ನನ್ನ ಗರ್ಲ್ ಫ್ರೆಂಡ್ ಮೇಲೆಗಿಂತ ನನ್ನ ಸಿನಿಮಾ ಮೇಲೆ ನಾನು ತುಂಬ ಪಾಸಿಟಿವ್. ಇದು ಹಿಂಗೆ ಅದು ಹಂಗೆ ಅಂದರೆ ನಾನು ಒಪ್ಪಲ್ಲ. ಐ ಆಮ್ ವೆರಿ ಪಾಸಿಟಿವ್. ಬಿಕಾಸ್ ತೀರಾ ಅದನ್ನು ಯೋಚನೆ ಮಾಡಿ ಕಟ್ಟಿಂಗ್ ಪಾಯಿಂಟ್ ಇಂದ ಮ್ಯೂಸಿಕ್ಕಿಂದ ಎಲ್ಲವೂ ನಾನು ಆ ಪಾಸಿಟಿವ್ ಆಗಿರ್ತೀನಿ. ಬಟ್ ವೆರಿ ಸೀನಿಯರ್ ಆರ್ಟಿಸ್ಟ್ ಹೆಂಗಪ್ಪ ಏನಪ್ಪ ಅಂತ ಎಲ್ಲ ಕಡೆ ನಾನು ವಿಚಾರಿಸಿದಾಗ ಎಲ್ಲ ನನ್ನ ಫ್ರೆಂಡ್ಸ್, ಹೈದರಾಬಾದ್ ಫ್ರೆಂಡ್ಸ್ ಹೇಳಿದ್ದು ಪ್ಲೀಸ್ ತಗೊಳ್ಳಿ, ಆರಾಮಾಗಿರುತ್ತೆ, ಎಲ್ಲವೂ ಚೆಂದ ಆಗುತ್ತೆ ಅಂತ. ಅದೇ ಥರ ನಿಜವಾಗ್ಲೂ ಆ್ಯಸ್ ಅ ಏನೋ ಬಿಗ್ ಬ್ರದರ್ ಥರ ನನಗೆ ರಾಜೀವಣ್ಣ ಸಿಕ್ಕಿದ್ರು. ನಾನು ನರೇಟ್ ಮಾಡಿದ ಕೂಡಲೇ ಅವ್ರು ಒಪ್ಕೊಂಡ್ರು. ಬಟ್ ಒಂದು ಕಂಡೀಷನ್ ಏನಿತ್ತು ಅಂದರೆ, ಅಣ್ಣ ನೀವು ಕನ್ನಡದಲ್ಲೇ ಡೈಲಾಗ್ ಹೇಳಬೇಕು, ನಮಗೆ ಕನ್ನಡಿಗರಿಗೆ ಲಿಪ್ ಸಿಂಕ್ ಇರಲೇಬೇಕು, ನಾವು ಒಪ್ಪೋರಲ್ಲ, ನಾವು ಡಬ್ಬಿಂಗ್ ನೋಡಲ್ಲ, ನಮ್ಗೆ ರೂಢಿ ಇಲ್ಲ, ನೀವು ಮಾಡಲೇಬೇಕು. ಫಸ್ಟ್ ಕನ್ನಡ ಟೇಕು, ಆಮೇಲೆ ತೆಲುಗು ಟೇಕ್, 2 ಅಟ್ ಎ ಟೈಮ್ ವಿ ಯೂಸ್ ಟು ಶೂಟ್ ಇಟ್. ಸೊ ಅದನ್ನು ಕನ್ನಡ ಪ್ರಾಕ್ಟೀಸ್ ಮಾಡಿ ಅಣ್ಣ ಹೇಳ್ತಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ಲವ್ OTP ಸಿನಿಮಾಲಿ ನೀವು ಬಂದು ಮಾಡಿದ್ದಕ್ಕೆ. ಆ್ಯಂಡ್ ನಾಟ್ಯ ನನಗೆ ಅಭಿಷೇಕ್ ನಮ್ಮ ಅರವಿಂದ್ ಸ್ವಾಮಿ ಡೈರೆಕ್ಟ್ರಿಂದ ಪರಿಚಯ. ಅರವಿಂದ್ ಸ್ವಾಮಿಯಲ್ಲೂ ಮಾಡಬೇಕಿತ್ತು, ಸಾರ್ ತುಂಬ ಬ್ಯುಸಿ ಇದ್ರು, ಸಿಗಲಿಲ್ಲ. ಸೊ ಅಲ್ಲಿ ನಾನು ನೋಡಿದ್ನಲ್ಲ, ಸೊ ಐ ವಾಂಟೆಡ್ ನಾಟ್ಯ ಟು ಬಿ ಆನ್ ದಿಸ್ ಫಿಲ್ಮ್. ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಹೀರೋ ಅಂದ್ಕೊಂಡು 4 ಜನ ಇರಬೇಕು ಅನ್ನೋ ಫ್ರೆಂಡ್ಸು, ಮಜಾ ಇರುತ್ತೆ ಅಂದರೆ. ನನಗೆ ಆ ಥಾಟೇ ಅರ್ಥ ಆಗಲ್ಲ. ಏನು ಹೀರೋಗೆ ಇವರು ಕಮಾನ್ ಅಂದ್ಕೊಂಡು ಯೂಶಲಿ ಎಲ್ಲದೇನಾಗ್ಬಿಡುತ್ತೆ, ಹೀರೋ ಹಿಂದ್ಗಡೆ ಫ್ರೆಂಡ್ಸ್ ಅಸಿಸ್ಟೆಂಟ್ಸ್ ಥರ ಇದ್ದು ಬಿಡ್ತಾರೆ. ಟೀ ತಗೊಂಬರೋ, ಇದು ತಗೊಂಬರೋ, ಈ ಥರ ನನಗೆ ಐ ಡಿಂಟ್ ವಾಂಟೆಡ್ ಮೈ ಫ್ರೆಂಡ್ ಟು ಬಿ. ನನ್ನ ಫ್ರೆಂಡ್ಸ್ ನಾನು ಹಂಗಿರಲ್ಲ. ಸೊ ನನ್ನ ಫ್ರೆಂಡ್ಸು ಅಳಿಸ್ತಾನೆ, ನಗಿಸ್ತಾನೆ, ಎಲ್ಲವೂ ಇದೆ. ನಾಟ್ಯ ಪಾತ್ರ ಪ್ರತಿ ಶಾರ್ಟಲ್ಲೂ ಪ್ರತಿ ಸೀನಲ್ಲಿದ್ದಾನೆ. ರೊಮ್ಯಾಂಟಿಕ್ ಸೀನಲ್ಲಿ ಒಂದು ಬಿಟ್ಟು ಅದರಲ್ಲೂ ಆಚೆ ಇದ್ದಾನೆ, ಹಾಲಲ್ಲಿದ್ದಾನೆ ಇವನು ಹೀರೋ ರೂಮಲ್ಲಿ. ಸೊ ಅಂಥ ಫ್ರೆಂಡ್ಸೇ ಇರೋದು. ಯೂಶಲಿ ಇಫ್ ಯು ಸಿ ಫ್ರೆಂಡ್ ಹತ್ರ ನಮಗೆ ಫಿಲ್ಟರ್ ಇರಲ್ವಂತೆ, ಎಲ್ಲರ ಹತ್ರ ಒಂದು ಫಿಲ್ಟರ್ ಇರುತ್ತೆ. ಯು ಲ್ಯಾವ್ ಒನ್ ಫಿಲ್ಟರ್ ವಿತ್ ಯುವರ್ ಗರ್ಲ್ ಫ್ರೆಂಡ್, ಯು ಲ್ಯಾವ್ ಒನ್ ಫಿಲ್ಟರ್ ವಿತ್ ಯುವರ್ ಪೇರೆಂಟ್ಸ್. ಬಟ್ ಫ್ರೆಂಡ್ ಒಬ್ಬನ ಹತ್ರನೇ ಎಲ್ಲವೂ, ಅವ್ನು ಜಡ್ಜ್ ಮಾಡಲ್ಲ, ಅವ್ನು ಏನೂ ಮಾಡಲ್ಲ. ಸೊ ಆ ಥರ ಫ್ರೆಂಡ್ ಪಾತ್ರ, ನಗಿಸ್ತಾನೆ, ಅಳಿಸ್ತಾನೆ, ನಾನ್ಸೆನ್ಸ್ ಐಡಿಯಾಸ್ ಕೊಡ್ತಾನೆ ಸಿನಿಮಾಲಿ, ಎಲ್ಲವೂ ಚೆನ್ನಾಗಿತ್ತು. ಬಟ್ ಒಂದಂತೂ ತೆಲುಗು ವಸ್ತುಂದಿ ಸರ್ ಅಂದ್ಬಿಟ್ಟು ಅಣ್ಣ ಫಸ್ಟ್ ಡೇನೇ ಟಚಕ್ಕೆ ನನಗೆ. ಏಮ್ರಾ ಅಂದರೆ ಏಮ್ಲೆ ಹೇಳೋ ಅಂದರೆ ಡೈಲಾಗ್ ಬರ್ತಾನೆ ಇಲ್ಲ. ನಾನು ಮಾನಿಟ್ರಲ್ಲಿ ಸೌಂಡ್ ಕೊಡ್ರೋ ಅಂತ ಇದ್ದೀನಿ, ವಾಯ್ಸೇ ಕೇಳಿಸ್ತಾ ಇಲ್ಲ, ವಾಯ್ಸ್ ಇಮಿಡಿಯೇಟ್ಲಿದಲ್ಲ. ಏನು ಸೌಂಡ್ ಕೊಡೋದು ಈಸ್ ನಾಟ್ ಟೆಲ್ಲಿಂಗ್. ಈ ಸೀನಿಯರ್ ಆರ್ಟಿಸ್ಟ್ ಮಾಡ್ತಾರಲ್ಲ ಸರ್, ಫಸ್ಟ್ ಟೈಮ್ ಅದೇ ತಿರುಪತಿ ವೆಂಕಟರಮಣ ಅಂದರೆ ನನಗೆ ಇಟ್ಟರು ಅಣ್ಣ. ನಾವು ಆಮೇಲೆ ಬಿಡಲಿಲ್ಲ, ಒಂದು ಡೈರೆಕ್ಷನ್ ಹುಡುಗನ ಇಟ್ಟೆ, ಬಿಡಲೇಬೇಡಿ. ಒಂದೊಂದು ಟೇಕ್ ಅಂತೂ ಕನ್ನಡ ಸಿಂಗಲ್ ಟೇಕ್ ಕೊಟ್ಬಿಡ್ತಾಯಿದ್ರು, ತೆಲುಗು 20-25. ಒಂದು ನೆನಪಿದೆ, ಒಂದು ಶಾರ್ಟ್ ಇದೆ, ಹೀರೋ ಫೋನ್ ಮಾಡ್ತಾನೆ, ಡೈಲಾಗ್ ಹೇಳಬೇಕು, ಹೇಳು. ಇಲ್ಲ ನಾನು ಎಕ್ಸಸೈಸ್ ಮಾಡ್ತಾ ಹಿಂಗೆ ಹೇಳ್ತೀನಿ ಅಂದರು. ನನಗೆ ಕಡ್ದೆ, ಕನ್ನಡ ಒಂದು ಟೇಕ್ ಕೊಡ್ತಾನೆ ನೋಡಿ. ಈಗ ತೆಲುಗು ಅಲ್ಲಿ ಮಿನಿಮಮ್ 1,000 ಹೊಡಿತಾರೆ. ಏನದು ಅದು ಮಾಡೋವಾಗೇನೋ ಕನ್ನಡ ಒನ್ ಟೇಕ್ ಹೋದಾಗ ಸೂಪರ್ ಓಕೆ ತೆಲುಗು ಮಾಡ್ರಾಜ ಈಗ ಅಂದೆ. ತೆಲುಗು ಮಾಡಿದಾಗಂತೂ ಒಂದು ಆಲ್ಮೋಸ್ಟ್ ಒಂದು 30-35 ಟೇಕು, ಒಂದು ಟೇಕ್ ಒಂದು 15 ಹೊಡಿಬೇಕು ಸ್ಕ್ವಾಟ್ಸು. ಸೊ ಅಲ್ಲಿ ಆಲ್ಮೋಸ್ಟ್ 350-400 ಸ್ಕ್ವಾಟ್ಸ್ ಹೊಡೆದ್ರು ಅಣ್ಣ ಅವರು. ಸೊ ಆ ಥರ ಇಟ್ ವಾಸ್ ಅ ಗುಡ್ ಫನ್. ಆ್ಯಂಡ್ ರವಿ ಭಟ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಸಾರ್ಗೆ ಫಸ್ಟ್ ಟೈಮ್ ಕರೆದಾಗ ಅದು ಹೆಂಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇನೋ. ಬಟ್ ಸಾರು ನನಗೆ ಶಾರ್ಟ್ ಆದ ಕೂಡಲೇ ಇಲ್ಲ, ಅನೀಶ್ ಇಲ್ಲ, ಐ ಆಮ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು ಅಂದರು. ಸೇಮ್ ಸರ್, ಐ ಆಮ್ ರಿಯಲಿ ಹ್ಯಾಪಿ ವರ್ಕಿಂಗ್ ವಿತ್ ಯು. ಐ ಹ್ಯಾವ್ ಸೀನ್ ಯುವರ್ ವರ್ಕ್, ಎಲ್ಲ ನೋಡ್ತಿದ್ವಿ. ಬಟ್ ನಿಮ್ಮನ್ನು ಪ್ರೀವಿಯಸ್ ಸಿನಿಮಾಲಿ ಕ್ಯಾಶ್ ಮಾಡಿಲ್ಲ, ಈ ಸಿನಿಮಾಲಿ ನೀವು ಬೇಕು ಅಂತ ನಿಮ್ಮನ್ನೇ ಇದು ಮಾಡಿ ಕರೆದ್ವಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಮೋದಿನಿ ಮ್ಯಾಮ್ ಮಾಡಿದ್ದಾರೆ. ಪ್ರಮೋದಿನಿ ಮ್ಯಾಮ್ ತುಂಬ ಸಿನಿಮಾಗಳಲ್ಲಿ ಮುಂಚೆ ಮಾಡಿದರು.
ಅವ್ರಿಗೆ ನಾನು ಹಿಂಗೆ ಕನ್ನಡ ಮಾಡ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ಬಿಟ್ರು. ಇವತ್ತು ಅವ್ರಿಗೆ ಶೂಟಿಂಗ್ ಇತ್ತು, ಬರೋಕ್ಕಾಗಲಿಲ್ಲ. ಸೊ ಈವನ್ ಅವ್ರು ಶಿ ವಾಸ್ ವೆರಿ ಫ್ಲೂಯೆಂಟ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಸೊ ಕನ್ನಡ ಮತ್ತು ಥ್ಯಾಂಕ್ಸ್ ಯು ಪ್ರಮೋದ್ರಿ ಮ್ಯಾಮ್. ಆ್ಯಂಡ್ ತುಳಸಿಯಮ್ಮ ಮಾಡಿದ್ರು, ತುಳಸಿಯಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತು. ಈವನ್ ಶಿ ಈಸ್ ವೆರಿ ಫ್ಲೂಯೆಂಟ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಅವ್ರು ಮಾಡಿದ್ದಾರೆ. ಹರ್ಷ ಮಾಡಿದ್ದಾರೆ. ಹರ್ಷ ಅಂತೀನಿ, ಚೇತನ್ ಅವರು. ಚೇತನ್ ಬಂದು ನನಗೆ ಆನಂದ್ ಸ್ಟುಡಿಯೋಲ್ಲಿ ರೆಗ್ಯುಲರಾಗಿ ಸಿಗ್ತದೆ. ನಾನು ಆನಂದ್ಗೆ ಹೇಳ್ತಿದ್ದೆ, ಹೀರೋ ಮೆಟೀರಿಯಲ್ ಅಲ್ವಾ, ಯಾಕೆ ಈಸ್ ನಾಟ್ ಡೂಯಿಂಗ್ ಅಂದಾಗ ಎಲ್ಲೋ ಮಿಸ್ ಆಗೋಯ್ತಲ್ಲ ಹೀರೋ ಮೆಟೀರಿಯಲ್. ನಮಗಿರುತ್ತಲ್ಲ ಅದು, ನಮಗೆಲ್ಲೋ ಇದ್ದಾಗ ನಾನು ಕೇಳಿದೆ, ಆನಂದ್ ವಿಲ್ ಯು ಪ್ಲೇ ದಿಸ್ ರೋಲ್? ನನ್ನಲ್ಲಿ ಕಾಣಿಸೋದು 6-7 ಜನ, ಬಟ್ 6-7 ಜನನೂ ಸಿನಿಮಾ ನಂತರ ಎಲ್ಲರಿಗೂ ಅವ್ರ ಪಾತ್ರದ ಮೇಲೆ ಒಂದು ಕಾಡುತ್ತೆ, ನೆನಪಲ್ಲಿ ಉಳಿಯುತ್ತೆ. ಸೊ ಚೇತನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ವೆನ್ ಕಮಿಂಗ್ ಟು ಬೋತ್ ದ ಹೀರೋಯಿನ್ಸ್, ಸ್ವರೂಪಿಣಿ ಅವ್ರದ್ದು ಪಾಪ ಗೋಕರ್ಣಲ್ಲಿ ಶೂಟಿಂಗ್ ಇತ್ತು. ಶಿ ಟ್ರೈಡ್ ಅ ಲಾಟ್ ಟು ಕಮ್, ಬಟ್ ಮಿಸ್ ಆಯಿತು. ನನಗೆ ಇಡೀ ಸಿನಿಮಾಲಿ ತುಂಬ ಇಷ್ಟವಾದಂಥ ಪಾತ್ರ ಸ್ವರೂಪಿಣಿ ಮಾಡ್ತಿರೋದು. ತುಂಬ ಚೆನ್ನಾಗಿ ಡ್ರೈವ್ ಆಯಿತು ಅದು. ಆ್ಯಂಡ್ ಈವನ್ ಶಿ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಎಲ್ರಿಗೂ ಈ ಸಿನಿಮಾ ಆದಮೇಲೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಅನ್ನೋ ಒಂದು ಖುಷಿ ನನಗಿದೆ. ಆ್ಯಂಡ್ ಜಾನ್ವಿಕಾ ಆಲ್ಸೋ ತುಂಬ ಮುದ್ದಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬೋತ್ ದ ಲ್ಯಾಂಗ್ವೇಜ್. ಸ್ವಲ್ಪ ಅವ್ರಿಗೆ ತೆಲುಗು ಡಿಫಿಕಲ್ಟ್ ಆದ್ರೂ ಶಿ ಯೂಸ್ ಟು ಪ್ರಾಕ್ಟೀಸ್ ಆ್ಯಂಡ್ ಡೂ ಇಟ್. ಜಾನ್ವಿಕಾ ಅವ್ರ ಜೊತೆಗೆ ಅವ್ರ ಅಮ್ಮನ ನಾನು ಪ್ರೈಸ್ ಮಾಡೋಕ್ಕೆ ಇನ್ನೂ ಇಷ್ಟಪಡ್ತೀನಿ. ಎವ್ರಿ ಜೊತೆಯಲ್ಲೂ ಇದ್ದು ಮಗಳು ಚೆನ್ನಾಗಿ ಕಾಣಿಸ್ಬೇಕು, ಮಗಳು ಕಾಸ್ಟ್ಯೂಮ್ ಚೆನ್ನಾಗಿರಬೇಕು. ಜಾನ್ವಿಕಾಗೆ 100ಗೆ ಒಂದೇನೋ 75 ಕೊಟ್ಟರೆ, ಆಂಟಿಗಂತೂ 150-200 ಮಾರ್ಕ್ಸ್ ಕೊಡ್ತೀನಿ ನಾನು. ಅಷ್ಟೊಂದು ಕಷ್ಟಪಟ್ಟಿದ್ದೆ. ಅದು ಅಂದರೆ ತಾಯಿಗೆ ಇರುವಂಥ ಒಂದು ಅರ್ಜು, ಅವ್ರು ನನ್ನ ಮಗಳು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು, ಅವೆಲ್ಲವೂ ಈ ಸಿನಿಮಾಗೆ ತುಂಬ ಪ್ಲಸ್ ಆಯಿತು. ಗೊತ್ತಿಲ್ಲ, ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಇದು 2 ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀವಿ. ತುಂಬ ಜನ ಕೇಳಿದ್ರು ತೆಲುಗು ಹೆಂಗೋ. ಎಲ್ಲಿದ್ರೆ ಏನು, ಎಲ್ಲವೂ ನೋಡಿ ಬಂದಿರೋದೆ. ಅಲ್ಲೂ ಆಗುತ್ತೆ, ಅಲ್ಲೂ ಮಾಡ್ತೀವಿ, ಅಲ್ಲಿ ನುಗ್ಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸೇ ನಮ್ಮನ್ನು ಇಲ್ಲಿವರೆಗೂ ತಂದಿದೆ. ಒಂದು ಹೇಳ್ಬೇಕಂದ್ರೆ ಲೈಫಲ್ಲಿ ಎಲ್ಲರೂ ಸೋತಿರೋರೆ. ನಾವು ಸೋತಿರೋರು ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ತೋರಿಸಿದ್ವಿ. ಅಂದರೆ ಎಲ್ಲರೂ ಏನಾದರೂ ಪ್ರತಿ ಹೆಜ್ಜೆ ಇಡುವಾಗ ಒಂದು ಹೆಜ್ಜೆ ಇಟ್ಟರೆ ಸರಿಯಿಲ್ಲ ಅಂತಾರೆ. ಅಣ್ಣ ಇರೋಣ, ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ನಾನು. ಅಂದರೆ ದ ನೆಗೆಟಿವ್ ಅರೌಂಡ್ ಯು, ಒಂದು ಸ್ಟೆಪ್ ಇನ್ನು ಇಡೋಕ್ಕಿಂತ ಮುಂಚೆ ನೀನು ಸೋತಿದ್ಯಾ ಬಿಡು ಅಚ್ಚಾ, ನಾನು ಲೆಟ್ ಮಿ ಕೀಪ್ ಇಟ್, ಒಂದು ಇಡ್ತೀನಿ, ನಾನು ಟ್ರೈ ಮಾಡ್ತಾಯಿದ್ದೆ. ಪೀಪಲ್ ಅಂದರೆ ಕೆಲವರೆಲ್ಲ ನಾನು ಅಪ್ರಿಷಿಯೇಟ್ ಫಸ್ಟ್ ಇವ್ನು ಇಡ್ತಿದ್ದಾನಲ್ಲ, ಸೋತ್ರು ಇನ್ನೊಂದು ಹೆಜ್ಜೆ ಇಡ್ತಿದ್ದಾನಲ್ಲ, ಅದನ್ನು ಬಿಟ್ಟು ಓನ್ಲಿ ನೆಗೆಟಿವ್ ಇದಾಗಲ್ಲ. ಅಂದರೆ ಇನ್ ಸೋ ಕಾಲ್ಡ್ ಫ್ಯೂ ಪೀಪಲ್ ಆರ್ ದೇರ್, ಅವರೇ ಫಿಕ್ಸ್ ಆಗಿಬಿಟ್ಟಿದ್ರೆ ನಾನು ತುಂಬ ಟ್ಯಾಲೆಂಟೆಡ್ ಅಂತ. ಸೋಲು ಗೆಲುವು ಟ್ಯಾಲೆಂಟ್ ಅಲ್ಲ, ದೇರ್ ವಿಲ್ ಬಿ ಎಲ್ಲವೂ ಕೂಡಿರುತ್ತೆ, ಎಲ್ಲವೂ ಒಂದು ಮಿಸ್ ಆಗಿರುತ್ತೆ. ಸೊ ನನ್ನ ಟೀಮಲ್ಲಿ ಪ್ರತಿಯೊಬ್ಬನು, ನಮ್ಮ ಲೈಟ್ ಬಾಯ್ಸಿಂದ ಹಿಡಿದು ಎಲ್ಲರಿಗೂ ನಮ್ಗೆ ಏನಿದ್ರೆ ದಟ್ ಸೋ ಕಾಲ್ಡ್ ಸಕ್ಸಸ್ಗೆ ನೈಟ್ ಆ್ಯಂಡ್ ಡೇ ಕಷ್ಟಪಟ್ಟಿದ್ದೀವಿ. ಔಟ್ಪುಟ್ ಹಂಗೆ ಬಂದಿದೆ. ಮೊನ್ನೆ ರೀಸೆಂಟ್ಲಿ ಡಿಸ್ಟ್ರಿಬ್ಯೂಷನ್ ಶೋ ಆಯಿತು ಹೈದ್ರಾಬಾದಲ್ಲಿ. ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ ತಕ್ಷಣ ಅವ್ರು ತೊಡೆ ಕೊಟ್ಟು, ನನ್ನ ತೆಲುಗು ಇರೋಕ್ಕೆ ಪಡಾಲ್ಸು ನಿಂದ್ರ ಇದು ಏನು ಸರ್, ನೇನು ತೆಲುಗುಗೆ ರಾಕೊಡ್ದ ಅಂದೆ ನಾನು ಹೋಗ್ಬಿಟ್ಟು. ಸೊ ಅಷ್ಟು ಮಜಾ ಕೊಡ್ತು. ನನ್ನ ಸಿನಿಮಾ ಬಗ್ಗೆ ನಾನು ಹೇಳೋದಕ್ಕೆ ಆ್ಯಕ್ಚುಲಿ ಪ್ರವೀಣ್ ಬನ್ನಿ. ಪ್ರವೀಣ್ ಯಾಕಂದರೆ ಪ್ರವೀಣ್ ಸಿನಿಮಾ ನೋಡಿದ್ದಾರೆ. ಪ್ರವೀಣ್ ನೋಡಿಬಿಟ್ರು. ಸಿನಿಮಾ ನೋಡಿ ಪ್ರವೀಣ್ ಎಕ್ಸೈಟ್ ಆಗಿಬಿಟ್ಟು, ಆ್ಯಕ್ಚುಲಿ 9:30 ಶೋ ಸ್ಟಾರ್ಟ್ ಆಗಿದ್ದು. ಪ್ರವೀಣ್ ಹೊಟ್ಟೆ ಎಸಿತಾ ಇದೆ, ಪ್ರಸಾದ್ ಲ್ಯಾಬ್ ಆಪೋಸಿಟ್ ಬಿಸಿ ಬಿಸಿ ದೋಸೆ ಹಾಕ್ತಾರೆ, ಬಾ ಪ್ರವೀಣ್ ಅಂದರೆ ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ರು. ಪ್ರವೀಣ್ ತುಂಬ ಹೊಟ್ಟೆ ಎಸಿ, ನನಗೆ ಗೊತ್ತಲ್ಲ ನಿಮ್ಗೆ ಫಸ್ಟ್ ಟೈಮ್ ಶೋ ಆಗ್ತಿದ್ದೀವಿ ಹೆಂಗಿರುತ್ತಪ್ಪ ಏನಂದರೆ, ಪ್ರವೀಣ್ ಹೋಗಿ ಕೂತ್ಕೊಂಡ್ರು. ಈ ಎಂಜಾಯ್ಡ್ ಅ ಲಾಟ್. ಶೋ ಎಲ್ಲ ಆದಮೇಲೆ ನಾವಿಬ್ಬರು ಪ್ರೊಡ್ಯೂಸರು ಹೋದರು. ಅಟ್ಲೀಸ್ಟ್ ಒಂದು 3-4 ಕಿಲೋಮೀಟರ್ ಸುಮ್ಮನೆ ನಡೀತಾ ಇದ್ವಿ ಇಬ್ಬರು. ಆಮೇಲೆ ರಿಯಲೈಸ್ ಆಯಿತು, 3 ಗಂಟೆ ಆಗಿದೆ ಅಂತ. ಹೈದ್ರಾಬಾದ್ ರೋಡಲ್ಲಿ ಹೋಗೋದು, ಅಲ್ಲೆಲ್ಲೋ ಟೀ ಕುಡಿಯೋದು, ಇನ್ನೊಂದು ಕಡೆ ಹೋಗೋದು, ಟೀ ಕುಡಿಯೋದು. ಅಷ್ಟು ಎಕ್ಸೈಟ್ಮೆಂಟ್ ಆಗಿ ಒಂದು ವಿಡಿಯೋ ಇಟ್ಕೊಂಡು ಮಾಡಿಬಿಟ್ಟಿದ್ರು ಅವರು. ಬಿಡಬೇಡ ಅಂತ. ನಾನು ಬಿಡ್ತೀನಿ ಅಂತ. ಬೇಡ, ಪೀಪಲ್ ಏನಂದ್ರೆ ನಾನೇನೋ ಬೇಕಂತ ಮಾಡಿಸಿರೋ ಥರ, ಇಲ್ಲ ನಾನೇನೋ ಹೇಳಿ ಪ್ರವೀಣ್ ಹಿಂಗೆ ಮಾಡು ಪ್ರಚಾರ ಎತ್ಕೊಂಡ್ಬಿಡೋಣ. ಇದು ಯಾವುದು ನಮ್ಮ ತಾಯಿನಾಗೂ ನಾವು ಮಾಡಿಲ್ಲ ಸರ್. ಆ ಥರ ಗಿಮಿಕ್ ಮಾಡ್ಬೇಕಂದ್ರೆ ಫಸ್ಟ್ ಸಿನಿಮಲ್ಲೇ ಮಾಡ್ಕೊಂಡು ಹೆಂಗೋ ಗಿಮಿಕಲ್ಲಿ ಬಂದುಬಿಡ್ಬೋದು. ಅದು ಯಾವ ಮಾಡಿಲ್ಲ. ಈ ಸೆಲ್ಫ್ ಇಂಟ್ರೆಸ್ಟಲ್ಲಿ ಸೆಲ್ಫ್ ಎಕ್ಸೈಟೆಡ್ ಆದಮೇಲೆ ನೆಕ್ಸ್ಟ್ ಡೇ ಎಲ್ಲರಿಗೂ ಇಂಟ್ರೆಸ್ಟ್ ಇಲ್ಲವರು ಕಾಲು, ಅನೀಶ್ ಸೂಪರಾಗಿ ಮಾಡಿದೆ, ಅನೀಶ್ ಈ ಸರಿ ಓಡ್ದ ಅನ್ನೋ ಥರ. ಸೊ ನನಗೆ ಇನ್ನೂ ಅವಾಗ ಧೈರ್ಯ ಹೆಚ್ಚಾಯಿತು. ಓಕೆ, ನನಗೆ ಗೊತ್ತಿತ್ತು ಮೈ ಔಟ್ಪುಟ್ ಈಸ್ ಗುಡ್ ಅಂತ. ಬಟ್ ವೆನ್ ಇವಾಗ ಪ್ರವೀಣ್ ಎಷ್ಟು ಸಿನಿಮಾಗಳು ರಿವ್ಯೂ ಮಾಡಿರ್ತಾರೆ, ಎಷ್ಟು ಸಿನಿಮಾ ಇದಾಗಿರುತ್ತೆ. ಸೊ ನಾನೇನು ಅಂದ್ಕೊಂಡೆ, ಲೆಟ್ ಮಿ ಶೋ ದಿಸ್ ಫಿಲ್ಮ್ ವೇ ಅರ್ಲಿ ಟು ಯು ಆಲ್.
ಬೇಗನೆ ತೋರಿಸೋಣ. ಏನಕ್ಕಂದರೆ ಒಂದು ರಿಪೋರ್ಟರ್ ಅವರು ಎಕ್ಸ್ಪೀರಿಯನ್ಸ್ ಇದೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ರಿವ್ಯೂ ನಂಗೆ ಸಿಕ್ಕಿದೆ, ಇಲ್ಲಿಂದ ಒಂದು ಪಟ್ಟು ಮೇಲೆ ಇರ್ಬೋದು, ಅವ್ರು ಒಂದು ಪಟ್ಟು ಕೆಳಗಡೆ ಇರ್ಬೋದು, ಅಷ್ಟೇ ಬಿಟ್ಟರೆ ತೀರಾ ಎಕ್ಸ್ಟ್ರೀಮ್ಸ್ ಆಗೋ ಸಾಧ್ಯ ಇಲ್ಲ. ಯಾವತ್ತೂ ನಾವು ಎಕ್ಸಾಂಪಲ್ ನೋಡಲ್ಲ, ಒಬ್ಬರು ಸೂಪರ್ ಡೂಪರ್ ಅಂದು ಒಬ್ಬರು ಕೆಟ್ಟದಾಗಿದೆ ಅನ್ನೋದು ಯಾವುದೋ ಎಕ್ಸಾಂಪಲ್ ಇದೆ. ಎವ್ರಿ ಒನ್ ವಿಲ್ ಬಿ ಒನ್ ಲೈನರ್ ಇರುತ್ತೆ, ಒಂದು ಪಾಯಿಂಟ್ ಹೆಚ್ಚಾಗ್ಬೋದು, ಒಂದು ಪಾಯಿಂಟ್ ಇಳಿಬೋದು. ಸೊ ಐ ವಾಂಟ್ ಟು ಶೋ ನಿಮ್ಗೆ 1 ವೀಕ್ ಬಿಫೋರೇ ತೋರಿಸ್ಬಿಡೋಣ ಸಿನಿಮಾ. ನಿಮ್ಮ ಕೈಯಲ್ಲಿದೆ ಈ ಸಿನಿಮಾ, ಆ್ಯಂಡ್ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಆ್ಯಂಡ್ ಸಿನಿಮಾ ಬಗ್ಗೆ ಪ್ರವೀಣ್ ಮಾತಾಡಿ ಹೇಳ್ತೀನಿ, ಅಂದರೆ ಲೇಟ್ ಆಗಿದೆ ಎಲ್ಲರಿಗೂ, ಬಟ್ ಒಂದು ವಿಷಯ ಹೇಳಬೇಕು. ಅನೀಶ್ನ ಇಷ್ಟು ವರ್ಷದಿಂದ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅನೀಶ್ ಹೋರಾಟ ಅಂದರೆ ಪ್ರತಿ ಸಿನಿಮಾನೂ ಇದೇನೋ ಆಗುತ್ತೆ. ನಾನು ರಾಮಾರ್ಜುನ ಫಸ್ಟ್ ಡೈರೆಕ್ಟ್ ಮಾಡಿದಾಗಲೂ ಹಂಗೆ ಆಯಿತು, ಮೊನ್ನೆ ಆರ್ ಅರವಿಂದ್ ಸ್ವಾಮಿ ಹಂಗೆ ಇನ್ನೇನು ವರ್ಕ್ ಆಗುತ್ತೆ. RCB ಟೀಮ್ ಥರ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ RCB ಮೇಜರ್ ರೋಲ್ ಪ್ಲೇ ಮಾಡಿದೆ. ನಾನು ತುಂಬ ಎಕ್ಸೈಟೆಡ್. ಅಂದರೆ ನಾನು ನಿಜವಾಗ್ಲೂ ಇದು ಮಾಮೂಲಿ ಮತ್ತೆ ಮಾಡಿರ್ತಾನೆ, ಸುಮ್ಮನೆ ಕರೀತಾನೆ ಫ್ರೆಂಡು, ಮತ್ತು ಇಲ್ಲ ಅನ್ನೋಕ್ಕಾಗಲ್ಲ, ಈ ಥರ ಒಂಥರ ಉಡಾಫೆಗೆ ಹೋಗಿದ್ದೆ ನಾನು. ಎಷ್ಟು ಉಡಾಫೆ ಅಂದರೆ ಹೇಳಿದ್ರೆ ಇನ್ನೇನು ಅನ್ಕೋತಾರೋ ಅಂತ, ಹೊಟ್ಟೆ ನಾನು ಇದಾಗುತ್ತೆ ಅಂತ. ಬಟ್ ಸಿನಿಮಾದಲ್ಲಿ ಕೂತ್ಮೇಲೆ ನಾನು ಎಲ್ಲನೂ ಮರ್ತೋದೆ. ನಂಗೆ ಹೊಟ್ಟೆ ಹೊಟ್ಟೋಯ್ತು, ಎಲ್ಲನೂ ಹೊಟ್ಟೋಯ್ತು. ತುಂಬ ಅಂದರೆ ತುಂಬ ಎಕ್ಸೈಟೆಡ್, ನಾನು ತುಂಬ ಖುಷಿ ಆದ. ಅಂದರೆ ನಾನೇನೋ ಕೆಲಸ ಮಾಡ್ತಾಯಿದ್ದೀನಿ, ಅನೀಶ್ ನನ್ನ ಫ್ರೆಂಡು ಅಥವಾ ಇಷ್ಟು ವರ್ಷದಿಂದ, ಇದೆಲ್ಲ ಅಲ್ಲ. ಸಿನಿಮಾ ಹಂಗಿದೆ. ಆ್ಯಂಡ್ ಅವರು ಆನಂದ್ ಅವರು ಮ್ಯೂಸಿಕ್ಕು, ಈ ಟೆಕ್ನಿಷಿಯನ್ಸ್ ಮಾತ್ರ ನೆಕ್ಸ್ಟು ಫ್ಯೂಚರ್ ರೀ, ಒಂದೊಳ್ಳೆ ಬ್ಯಾಚ್ ಇಂಡಸ್ಟ್ರಿಗೆ ಬರುತ್ತೆ. ಆ್ಯಂಡ್ ನಾನೊಂದು ವೀಡಿಯೋ ಮಾಡಿದ್ದೀನಿ, ಅದು ಆ್ಯಕ್ಚುಲಿ ಬಿಟ್ಟಿಲ್ಲ, ಇವರು ಬೇಡ ಅಂದರು, ನಾನು ಬಿಡ್ತೀನಿ ಅದನ್ನ, ಅದು ಬಿಡಲೇಬೇಕದು. ಅಂದರೆ ನನ್ನ ಎಕ್ಸೈಟ್ಮೆಂಟಲ್ಲಿ ಮಾತಾಡಿರೋ ಮಾತುಗಳು ತುಂಬ ಚೆನ್ನಾಗಿದೆ. ಅಂದರೆ ರಾಜು ಸರ್ ಅದೊಂದು ಇದು ಬರುತ್ತೆ, ಏನು ಅವನ ನಿಜಮ. ಅಂದರೆ ಈ ಸಿನಿಮಾ ತೆಲುಗು ಸಿನಿಮಾ ನೋಡ್ಬೇಕಾದ್ರೆ 30% ಕನ್ನಡ ಇದೆ, ಕನ್ನಡ ಸಿನಿಮಾ ನೋಡ್ಬೇಕಾದ್ರೆ 30% ತೆಲುಗಿದೆ. ಅದೇ ಬ್ಯೂಟಿ. ಮತ್ತು ಲೈನು, ಈ ಲೈನು ನಾನು ಇದುವರೆಗೂ ನೋಡಿಲ್ಲ ರೀಸೆಂಟ್ ಟೈಮ್ಸಲ್ಲಿ. ಇದು ಬೇಕಾಗಿರೋ ಲೈನು ಈ ಟೈಮಿಗೆ. ಆ್ಯಂಡ್ ಅದೇ ಅವರು ಹೇಳ್ತಾಯಿದ್ರು ಭಾವಪ್ರೀತ ಅಂದರೆ ಯೂನಿವರ್ಸು ರೌಂಡ್ ಆಗುತ್ತೆ ಅಂತ. ಈ ಟೈಮ್ ಅನೀಶಿಗೆ ಬಂದಿದೆ. ನನ್ನ ಪ್ರಕಾರ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಈ ಸಿನಿಮಾ ಸೂಪರ್ ಆಗಿದೆ, ಎಕ್ಸ್ಟ್ರಾಡಿನರಿ ಸಿನಿಮಾ. ನಾನು ಕೆಲಸ ಮಾಡ್ತಿದ್ದೀನಿ ಅಂತ ದೇವ್ರ ಹಣೆಗೂ ಹೇಳ್ತಾ ಇಲ್ಲ. ಇದಕ್ಕಿನ್ನೂ ಇನ್ನೇನು ಹೇಳ್ಬೇಕು ನಂಗೆ ಗೊತ್ತಿಲ್ಲ. ಇದಿಷ್ಟೇ.